परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमशादिलक्ष्यम् एकं नित्यम् इमलवचनं सर्वादिसाक्षिभूतं त्रिगुणरहितं भावातीतं सद्गुरुं तं नमामि। ओम शांति शांति शांति। ಸದಾವಕಾಲದಲ್ಲಿ ಕಾಡತಕ್ಕಂಥ ದುಃಖವನ್ನ ಪಡೆದೋಡಿಸಿ ಪರಮ ಶಾಂತಿಯನ್ನ ಕರುಣಿಸಿರುವಂತ ಗುರುವಿನ ಗುರು ಪರಮ ಗುರು ಜಗದ್ಗುರು ಮುಂಡಗನೂರಿನ ಮಹಾಲಿಂಗರಾಯರ ಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಕೊಟ್ಟುಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರುವಂತ ಜಗದೊಡೆಯನಾಗಿರುವಂತ ಶ್ರೀ ಗುರು ಬೀರಲಿಂಗ ಪರಿಶುದ್ಧರ ಆಧಾರವಿಂದಗಳಿಗೆ ದೀರ್ಘ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತ ಮುಂಡಗನೂರಿನಲ್ಲಿ ಸ್ಥಾಪನೆಗೊಂಡಿರುವಂತ ಮಹಾಲಿಂಗರಾಯರ ಕರ್ಪೂರ ಗದ್ದಿಗೆಗೆ ತ್ರಿಕರಣ ಪೂರ್ವಕವಾಗಿ ವಂದಿಸುತ್ತಾ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಸಮಸ್ತ ಭಕ್ತರಿಗೂ ಅಕ್ಕನ ಬಳಗದವರಿಗೂ ಶರಣಾರ್ಥಿ. ಎನ್ನ ಆತ್ಮೀಯ ಬಂಧುಗಳೇ, ಶ್ರಾವಣ ತಿಂಗಳದ ಭಾನುವಾರದ 4ನೇ ದಿನವಾದ ಈ ಪ್ರವಚನ ಏನು ಮಹಿಮಾನ್ವಿತ ಮಹಾಲಿಂಗರಾಯರ ಈ ಪುರಾಣದಲ್ಲಿ ಮುಂಡಗನೂರ ಮಹಾಲಿಂಗರಾಯರ ಪುರಾಣದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಕಥಾಭಾಗವನ್ನ ತಾವೆಲ್ಲ 3 ದಿನದಿಂದ ಆಲಿಸುತ್ತಾ ಬಂದಿದ್ದೀರಿ. ಶ್ರವಣ ತಿಂಗಳಲ್ಲಿ ಶ್ರವಣ ಮಾಡತಕ್ಕಂಥ ಎಲ್ಲ ಎನ್ನ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮಸ್ಕಾರಗಳನ್ನು ಹೇಳುತ್ತಾ ಪುರಾಣ ಪ್ರವಚನದಲ್ಲಿ ಆಧ್ಯಾತ್ಮಿಕ ಪ್ರವಚನದಲ್ಲಿ ಪ್ರವೇಶ ಆಗೋಣ. ಎನ್ನ ಆತ್ಮೀಯ ಬಂಧುಗಳೇ, ಗುರು ಬೀರಲಿಂಗ ದೇವರು ಮಹಾಲಿಂಗರಾಯರು ಎನ್ನ ಬುದ್ಧಿಗೆ ಮತಿ ಕೊಟ್ಟಟ್ಟು ನನಗೆ ತಿಳಿದಷ್ಟು ಹೊಳೆದಷ್ಟು ನಿಮ್ಮ ಮುಂದೆ ನುಡಿ ನಿವೇದ್ಯವನ್ನ ಮಾಡಲಿದ್ದೇವೆ. ಮಹಾಲಿಂಗರಾಯರ ಈ ಪುರಾಣದ 2 ಅವತಾರವನ್ನ ನೀವು ಆರಿಸಿದ್ದೀರಿ. ಇವತ್ತಿನ ದಿವಸ 3ನೇ ಅವತಾರ ಮತ್ತು 4ನೇ ಅವತಾರವನ್ನ ಧಾರಣ ಮಾಡತಕ್ಕಂಥ ಸನ್ನಿವೇಶಗಳು ಏನು. ನಿಮಗೊಂದು ಘಟನಾ ಹೇಳಬೇಕು ಅಂತಂದ್ರೆ, ಮಹಾಲಿಂಗರಾಯ ನಿನ್ನೆ ಅಂದ್ರೆ ಪದಮಗೊಂಡ ನಿನ್ನಿನ ದಿವಸ ರಾಕ್ಷಿ ಸೆರೆಯಲ್ಲಿದ್ದಿರುವಂತ ಸೊಸಲಿಯನ್ನು ಬಿಡಿಸಿಕೊಂಡು ಮದುವೆಯಾಗಿ 13 ವರ್ಷಕ್ಕೆ ಬಂದ ಅಣ್ಣತಮ್ಮರ ತಾಯಿ ತಂದಿ ಬಂಧು ಬಳಗ ಊರ ಕೂರ್ಕೊಳ್ತಾನ. ನಂತರದಲ್ಲಿ ಅವನಿಗೆ ಮತ್ತು 3 ಕನ್ಯಾ ತೆಗೆದು ಆ 3 ಕನ್ಯಾ ಒಂದೇ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ, ಹೆತ್ತವರು ಬೇರೆ ಬೇರೆ ಕಡೆ ಕಳಿಸುವುದು ಉತ್ತಮ ಅಲ್ಲ, ಒಂದೇ ಮನೆಗೆ ನನ್ನ ಮಕ್ಕಳು ಸೇರಲಿ ಅಂತ 5 ಮಂದಿನ ಒಂದೇ ವರನಾಗಿರುವಂತ ಪದಮಗೊಂಡನಿಗೆ ಕೊಟ್ಟಿರುತ್ತಾರೆ. ಅದನ್ನ ನಿನ್ನೆ ನೀವು ಕೇಳಿದ್ದೀರಿ, ಅವ್ರಿಗೆ ಮಕ್ಕಳು ಎಷ್ಟಾದ್ರು ಅಂತೂ ಕೇಳಿದ್ದೀರಿ. ಇವತ್ತಿನ ದಿವಸ ನೇರವಾಗಿ ಪದ್ಮಗೊಂಡ
ತನ್ನ ಶರೀರವನ್ನ ಶರೀರವನ್ನ ತೆಗೆದುಕೊಂಡು ಕೈಲಾಸದಲ್ಲಿ ಹೋಗಿ ಮತ್ತ ಮೂರನೇ ಅವತಾರವನ್ನ ಧಾರಣ ಮಾಡಲಾಕ ತಯಾರಾಗಿದ್ದಾನೆ. ಏನಾಗ್ತಿ ಬಂದವರು ಅದು ಪರಮಾತ್ಮನ ಅಪ್ಪನೆ ಪಡೆದು ಅವನ ಪುರಾಣದಲ್ಲಿ ಏನು ಕಥಾಭಾಗ ಬರ್ತೈತಿ ಅಂತ ಒಂದಿಷ್ಟು ಲಕ್ಷ ಪಟ್ಟ ಕೇಳ್ರಿ. ಹಿಂದ ಒಮ್ಮೆ ಪರಮಾತ್ಮನ ವಡ್ಡಿ ವಾಲಗದಲ್ಲಿ ಪರಮಾತ್ಮನ ದರ್ಶನಕ್ಕೆ ಏನ್ರಿ ಪರಮಾತ್ಮನ ದರ್ಶನಕ್ಕೆ ಬಂದಿರ್ತಾರ. ಯಾರು ಅಂತ ಕೇಳಿದ್ರೆ ದೇವಲೋಕದ ದೇವದೇವಿಯರು ಏನು ದೇವಲೋಕದ ದೇವಿ ದೇವಿಯರು ಅವರು ಎಲ್ಲಿ ಬಂದಿರ್ತಾರೋ ಕೈಲಾಸಕ್ಕ ನರ್ತನ ಮಾಡೋದಕ್ಕೆ ಬಂದಿರ್ತಾರ. ಅವ್ರು ಯಾರು ಅಂತ ಕೇಳಿದ್ರೆ ರಂಭಾ, ಮೇನಕ, ತಿಲೋತ್ತಮ, ಉರ್ವಶಿ, ಮಂಜುಘೋಷ, ಲೀಲಾವತಿ, ಕಾಮಕಲ, ಚಂದ್ರ ಕಾಂತಿ ಇವರೆಲ್ಲರೂ ಕೈಲಾಸಕ್ಕೆ ಎದಕ್ಕೆ ಬಂದಿದ್ರು ಅಂತಂದ್ರೆ ಪರಮಾತ್ಮನ ದರ್ಶನ ಮಾಡಿ ಹೋಗುವುದಕ್ಕೆ ಬಂದಿದ್ರು. ಅವರು ನರ್ತನವನ್ನ ಮಾಡ್ತಾ ಇದ್ರು. ಏನು ಆ ನರ್ತನ ಮಾಡುವಾಗ ಪರಮಾತ್ಮನಿಗೂ ಎದ್ದು ಕುಣಿಯುವಂಗಾಯ್ತು. ಪರಮಾತ್ಮ ಎದ್ದು ನರ್ತನ ಮಾಡಕತ್ತ ಡಮರ ಕೈಯಲ್ಲಿ ಹಿಡ್ಕೊಂಡು ತ್ರಿಶೂಲ ಕೈಯಲ್ಲಿ ಹಿಡ್ಕೊಂಡು ಭಯಂಕರವಾಗಿ ಅವನು ನರ್ತನ ಮಾಡಿದ. ಒಂದು ದಿವಸ ಏನಾಯ್ತು ಅಂತಂದ್ರೆ ಅವರು ಎಲ್ಲರನ್ನ ನೋಡಿ ಮನಸ್ಸು ವಿಕಾರ ಆಯ್ತು. ಏನು ಮನಸ್ಸ ಕಾಮ ವಿಕಾರ ಆಯ್ತು. ಅವನ್ನ ಈರ್ಯ ಪತನ ಆಗುವುದ ಕಂಡು ಪಾರ್ವತ ದೇವಿ ಒಂದು ಸುವರ್ಣ ಡಬ್ಬಿಯಲ್ಲಿ ಅದನ್ನು ಹಿಡಿದಿಡ್ತ ಏನು ಸುವರ್ಣ ಡಬ್ಬಿಯಲ್ಲಿ ಹಿಡಿದಿಡ್ತಾಳ. ಅದು 1,000 ವರ್ಷ ತನಕ ಒಂದು ಗುಪ್ತ ಸ್ಥಳದಲ್ಲಿ ಇಟ್ಟು 1000 ವರ್ಷ ಆದ್ಮೇಲೆ ಅದನ್ನು ತೆಗೆದು ಪರಮಾತ್ಮನ ಮುಂದೆ ಇಡ್ತಾಳ. ಆ ಇಟ್ಟಾಗ 9 ಗಂಡು ಶಿಶುಗಳಾಗಿದ್ವು. ಅದರಲ್ಲಿ ಹೇಗೆ 9 ಗಂಡು ಶಿಶುಗಳಾಗಿದ್ದು ಆ ಶಿಶುಗಳಿಗೆ ನಾಮಕರಣ ಮಾಡ್ತಾರೆ. ಆ 9 ಶಿಶುಗಳು ಯಾರು ಅಂತ ನಾವು ನೋಡೋಣ. ಪರಮಾತ್ಮ ನೋಡಿ ಬಹಳ ಖುಷಿಯಾದ. ಯಾಕಂತ ಕೇಳಿದ್ರೆ ಇದು ಪರಮಾತ್ಮನ ವೀರ್ಯದಿಂದ 1,000 ವರ್ಷ ಒಂದು ಸುವರ್ಣ ಡಬ್ಬಿಯಲ್ಲಿ ಇರ್ತಕ್ಕಂಥ ಅದನ್ನು ತೆಗೆದು ನೋಡಿದಾಗ 9 ಶಿಶುಗಳಾಗಿದ್ದು. ಆ 9 ಶಿಶುಗಳು ಯಾರು ಅಂತ ಕೇಳಿದ್ರೆ ಅಮಲ ಸಿದ್ಧ, ಎರಡನೇದವ ಶಿವಗೇನಿ ಸಿದ್ಧ, ಮನಿ ಸಿದ್ಧ, ಗುಗ್ಗರಿ ಸಿದ್ಧ, ಕೊಳೋಲ ಸಿದ್ಧ, ಗರಿ ಸಿದ್ಧ, ಏಕ ಸಿದ್ಧ, ಜೋಗ ಸಿದ್ಧ, ರೇವು ಸಿದ್ಧ. ಇವರು 9 ಮಂದಿ. ಏನು ಈ 9 ಮಂದಿಯಲ್ಲಿ ಅಮೋಘ ಸಿದ್ಧನ ಅವತಾರ ಯಾವುದು ಮತ್ತು ಮಹಾಲಿಂಗರಾಯನ ಅವತಾರ ಯಾವುದು ಅಂತಂದ್ರೆ ಮೊದಲಿಗೆ ಅಮಲ ಸಿದ್ಧ ಏನದಾನ ನೋಡ್ರಿ. ಅವ ಅಮೋಘ ಸಿದ್ಧನೇ ಅಮಲ ಸಿದ್ಧ ಅಂತ ಈ ನಮ್ಮ ಪುರಾಣ ಹೇಳ್ತದ. ಏನ್ರಿ ಈ ಅಮಲ ಸಿದ್ಧ ಮೊದಲಿಗೆ ಅವತಾರ ಧಾರಣ ಮಾಡ್ಯಾನ. ಅದು ಮುಂದೆ ಕಥಾಭಾಗ ಬಂದಾಗ ಅದರ ಬದಲು ವರ್ಣನೆ ಮಾಡೋಣ. ಇಲ್ಲಿ ಎರಡನೇದು ಶಿವಗೇನಿ ಸಿದ್ಧ ಅಂದ್ರ ಶಿವಗೇನಿ ಸಿದ್ಧ. ಇವನು ಕೂಡ ಮಹಾಲಿಂಗರಾಯನ ಅವತಾರ. ಇದು 3ನೇ ಅವತಾರ. ಶಿವಗೇನಿ ಸಿದ್ಧ ಅಂದ್ರೆ ಶಿವಗಣರೊಳಗ ಅಧಿಪತಿಯನ್ನ ಪಡೆದಿರ್ತಕ್ಕಂಥ, ಶಿವಗಣರಿಗೆ ಎಷ್ಟು ಅಧಿಕಾರ ಇತ್ತೋ ಅದಕ್ಕಿಂತಲೂ ಅಧಿಕ ಪಟ್ಟ ಈ ಪದಮಗೊಂಡ ಮುಂದ ಶಿವಗೇನಿಯಾಗಿ ತನ್ನ ಜೀವನವನ್ನು ಅಂದ್ರೆ ಅಮೂಲ್ಯವಾದಂಥ ತನ್ನ ಅವತಾರವನ್ನು ಧಾರಣ ಮಾಡಿರ್ತಾನಲ್ಲ, ಆ ಅವತಾರದಲ್ಲಿ ಶಿವಗೇನಿ ಸಿದ್ಧ ಶಿವಗಣರೊಳಗಾಗ್ತಾನ. ಇವನೇ ಮುಂದ ಶಿವಗೇನಿ ಸಿದ್ಧನಾಗಿ ಮುಂದೆ ಎಲ್ಲಿ ಇಂದ್ರಲೋಕದಲ್ಲಿ ದೇವಗೇನಿ ಆಗ್ತಾನ. ಅಂದ್ರೆ ಬಹಳ ದೊಡ್ಡ ಪದವಿಯನ್ನ ಪಡಿತಾನಲ್ಲಿ. ಬಹಳ ದೊಡ್ಡ ಪದವಿ ಅಂದ್ರ ಅಲ್ಲಿ ದೇವರೊಳಗ ದೇವಗೇನಿಯಾಗಿ ಪರಮಾತ್ಮನ ಅಪ್ಪನೆ ಪಡೆದು ಮುಂದೆ ತನ್ನ ಅವತಾರವನ್ನ ತೋರಿಸ್ತಾನ.
ಮತ್ತು ಅಲ್ಲಿ ಇರ್ಭದ್ರ ಮತ್ತು ಶಿವಗೇನಿ ಸಿದ್ಧ ಅಂತ ಹೇಳಿ ಕಥಾಭಾಗ ಬರ್ತದ. ಅದು ಬಂದಾಗ ಅದರ ವರ್ಣನೆ ಮತ್ತೆ ಮುಂದೆ ಮಾಡೋಣ. ಏನು ಆತ್ಮೀಯ ಬಂಧುಗಳೇ, ಇನ್ನು ನಮ್ಮ ಮುದ್ದುಗೊಂಡ ಮುದ್ದವರ ಮಕ್ಕಳ ಜನನ ಆದ ಬಳಿಕ ಪದಮಗೊಂಡನ ವಂಶಾವಳಿಯಿಂದ ಯಾವ ರೀತಿ ಈ ನಮ್ಮ ಧರ್ಮರ ಜನನ ಆಗ್ತತಿ ಅಂತ ಕೇಳಿದ್ರೆ, ಜಿಂಕಾದೇವಿಯ ಉದರದಿಂದ ಜನಿಸಿರುವಂತ ದೇವರಾಜನ ಕ್ಕಿಂತಲೂ ಪೂರ್ವದಲ್ಲಿ ನಿಮಗೆ ಗೊತ್ತದಲ್ಲ, ಶಾಂತಮುತ್ತಯ್ಯ ಮಾದೇವಿ ಇವ್ರದ್ದು ಮದುವೆ ಆಗಿರ್ತದ. ನಮ್ಮ ಹೆಣ್ಕಳೆ ನಮ್ಮ ಮುಂಡಗನೂರಿನ ಗಡಿಗಿ ಲಕ್ಕಪ್ಪನವರು ರೇವಣ ಸಿದ್ದೇಶ್ವರ ಪಲ್ಲಿಪಾಕಿ ಲಿಂಗದಲ್ಲಿ ಉದ್ಭವ ಆದರು ಅಂತ ಹೇಳಿದ್ರಲ್ಲ, ಅದು ರಸ್ತಾಪುರ ಕವಿ ಬರೆದಿರುವಂತ ಪುರಾಣದಲ್ಲಿ ಅದರ ಉಲ್ಲೇಖ ಐತಿ. ಅದಕ್ಕಾಗಿ ಲಿಂಗದಲ್ಲಿ ಉದ್ಭವ ಆದ ಅಂತ ಹೇಳ್ಕೊಂಡು ಬಂದಾರ. ಆದ್ರೆ ನಮ್ಮ ಪುರಾಣದಲ್ಲಿ ಹಂಗಲ್ಲ, ನಮ್ಮ ಮಾಳಿಂಗರಾಯನ ಪುರಾಣದಲ್ಲಿ ಹಂಗಲ್ಲ. ನಮ್ಮ ಮಾಳಿಂಗರಾಯನ ಪುರಾಣದಲ್ಲಿ ತಾಯಿ ತಂದಿಗಳಿಂದಲೇ ರೇವಣ ಸಿದ್ಧ ಜನನ ಆಗೈತಿ ಅನ್ನೋದು ಉಲ್ಲೇಖ ಐತಿ. ಅವ ಏನೇನು ಪವಾಡ ಮಾಡಿದ, ಅವ ಎಷ್ಟು ಮಹತ್ವೋಪಕಾರ ಮಾಡಿದ ಅನ್ನೋದನ್ನ ಆ ಸನ್ನಿವೇಶ ಬಂದಾಗ ಅವನು ಒಂದಿನ ಕಾರ್ಯಕ್ರಮ ಬೇರೆ ರೀತಿಯಲ್ಲಿ ನೋಡೋಣ. ಇನ್ನ ನಮ್ಮ ಹಾಲಮತ ಧರ್ಮರ ಮಹಾಲಿಂಗರಾಯರ ಮುತ್ತಜ್ಜರ ಯಾವ ರೀತಿ ಬೆಳ್ಕೊಂಡು ಬರ್ತಾರೆ ಅನ್ನೋದನ್ನು ನಾವು ಇಂದು ನೋಡೋಣ. ದೇವರಾಜ ಪದಮಗೊಂಡನ ಮಗನಾಗಿರುವಂತ ದೇವರಾಜನ ಮಡದಿಯಾಗಿರುವಂತ ದೇವಕಿ. ಈ ದೇವರಾಜನಿಗೆ ಅಮೂಲ್ಯವಾಗಿರುವಂತಹ ಸತ್ಯ ಧರ್ಮರಿಬ್ಬರು ಜನನ ಆಗ್ತದ. ಅವ್ರು ಯಾರು ಅಂತ ಕೇಳಿದ್ರೆ ಧೂಪಕರಾಯ ದೀಪಕರಾಯ ಏನ್ರಿ? ಧೂಪಕರಾಯ ಮತ್ತು ದೀಪಕರಾಯ. ಆ ದೀಪಕರಾಯನನ್ನ ಮಠಕ ಕೊಡ್ತಾರೆ, ಗುರುವಿನ ಮಠಕ. ಮತ್ತು ದೀಪಕರಾಯನನ್ನ ತಮ್ಮ ಪ್ರಪಂಚಕ್ಕಾಗಿ, ತಮ್ಮ ಆಧಾರಕ್ಕಾಗಿ, ತಮ್ಮ ಸಂಸಾರ ಮಾಡೋದಕ್ಕಾಗಿ ಇಟ್ಕೋತಾರೆ. ಯಾಕೆ ಇಷ್ಟ ಮಹಾಲಿಂಗರಾಯನ ಹಿರಿಕರು ಉನ್ನತ ಸ್ಥಾನಕ್ಕೂ ಹೋದರು ಅಂತಂದ್ರೆ, ಒಂದು ಮಗು ಹುಟ್ಟಿತು ಅಂದ್ರೆ ಮಠ ಕೊಡೋದು, ಒಂದು ಮಗನ ಮಾತ್ರ ನಾವು ಇಟ್ಕೊಳ್ಳೋದು ಅಂತ ಅವರು ಪಾಠ ಹಾಕೊಂಡು ಬಂದರು. ಈಗಿನವ್ರು ನಾವು ಹುಟ್ಟಿದ ಮಕ್ಕಳೆಲ್ಲ ನಮಗ ಬೇಕು, ಹೇಳಿ, ಹುಟ್ಟಿದ ಮಕ್ಕಳೆಲ್ಲ ನಮಗ ಬೇಕು. ಮಠಕ್ಕೆ ಬೇಡಿದ್ರೆ ಮರಿ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ಅಷ್ಟು ಯಾಮವ, ಅಷ್ಟು ಸಂಸಾರದಲ್ಲಿ ನಮಗ ಎಲ್ಲ ನಮ್ಮನ್ನ ಹೆತ್ತವ್ರಿಗೆ ಹೆಗ್ಗನ ಮುತ್ತಾರ ನೋಡ್ರಿ. ಅದಕ್ಕೆ ಮಾಲಿಂಗರಾಯರ ಔಷಿಕರು ಹಂಗೆ ಮಾಡಲಿಲ್ಲ. ಗುರುವಿನ ಗುಲಾಮಲಾಗಲಾಕ ಒಂದು ಮಠಕ್ಕೆ ಮರಿ ಬಿಡ್ತಿದ್ರು. ಒಬ್ಬೊಬ್ಬರನ್ನ ಸನ್ಯಾಸಿಗಳನ್ನ ಮಾಡ್ತಿದ್ರು. ತಮಗೆ ಬೇಕಾದ ಮಕ್ಕಳನ್ನ ಅಷ್ಟ ಇಟ್ಕೋತಿದ್ರು, ಮಿಕ್ಕಿದ ಮಕ್ಕಳನ್ನೆಲ್ಲ ಮಠಕ್ಕೆ ಕೊಡ್ತಿದ್ರು. ಅದರಿಂದ ಮಹಾಲಿಂಗರಾಯರ ಕೀರ್ತಿ ಜಗದೊಳಗ ಅಷ್ಟು ಉನ್ನತ ಸ್ಥಾನದಲ್ಲಿ ಅದ. ಏನು ಧೂಪಕರಾಯ ಸಂಸಾರಿ ಆಗ್ತಾನ, ದೀಪಕರಾಯ ಗುರು ಕಾಲ ಭೈರವನಾಥ ನಿನಗೆ ಬಾಲ ಬ್ರಹ್ಮಚಾರಿಯಾಗಿ ಸನ್ಯಾಸಿ ಆಗ್ತಾನ. ಅವ ಮಠದಾಗಿರ್ತಾನೋ, ಇವ ದೀಪಕರಾಯ ಸೋಮಾಲಿನ ತನ್ನ ಮದುವೆ ಮಾಡಿರ್ತಾರೋ, ಇವ ಮನೆಯಾಗಿರ್ತಾನ. ಏನು ಮನೆ ಕುಟುಂಬದಲ್ಲಿ ಇರ್ತಾನೋ. ಬಹಳಷ್ಟು ಭಕ್ತಿ ಬಹಳ ಜೋರಾಗಿ ಮಾಡ್ತಾರ ಹಾಲಮತ ಧರ್ಮರು. ಆ ಭಕ್ತಿ ಒಳಗಡೆ ಅನೇಕ ನಮೂನೆ ಅದಾವ ಭಕ್ತಿಗಳು, ನವಯುಗ ಭಕ್ತಿಗಳಂತಾರ. ಅದರಲ್ಲಿ ಬಹಳ ನಿಷ್ಕಾಮ್ಯ ಭಕ್ತಿ ಮಾಡ್ತಕ್ಕಂಥ ಕುಟುಂಬ ಅದು. ಧೂಪಕರಾಯ ಆ ಸೋಮಾಲಿ ಉದರದಿಂದ ಆನಕರಾಯ ಮತ್ತು ಚಾಣಕರಾಯ ಅಂತ ಇಬ್ಬರು ಸುಪುತ್ರರು ಹಾಲಮತ ಧರ್ಮರು ಜನಿಸಿ ಬರ್ತಾರೆ. ಮುಂದ ಒಬ್ಬನ ಮಠಕ್ಕೆ ಕೊಡ್ತಾರ. ಅವರು ಒಂದು ಮಗುನನ್ನ ತಮಗಾಗಿ ಇಟ್ಕೋತಾರ. ಆನಕನ ಇಟ್ಕೋತಾರೋ, ಚಾಣಕನ ಮಠಕ್ಕೆ ಕೊಡ್ತಾರ. ಚಾಣಕರಾಯ ಗುರುವಿನ ಗುಲಾಮನಾಗಿ ಗುರುವಿನ ಮಠದಾಗಿದ್ದು ಸೇವೆ ಮಾಡ್ತಾನ. ಮತ್ತ ಆನಕರಾಯ ಅಲಕಾದೇವಿ ಇಬ್ರು ಸಂಸಾರ ಮಾಡ್ತಾರೋ. ಅವರು ಸಂಸಾರ ಮಾಡುವಾಗ ಆ ಗುರು ಗೋರಖನಾಥನ 700 ಬಾಲ ಜನಿಗೆಗಳಂತ ಇರ್ತಾವ ನೋಡ್ರಿ, ಕಿಲ್ಲಾರ ಹಸುಗಳು, ಆಕಳ. ಆ ಆಕಳಗಳಿಗೆ ಅವಾಗ ಒಮ್ಮೆ ಬರಗಾಲ ಬೀಳ್ತದ. ಮಾಳಿಂಗರಾಯ ಹುಟ್ಟಾನ ತುಕಾಪ್ರಾಯ ಸೋಮರಾಯ ಇರ್ತಾರ, ಅವಾಗೂ ಬರಗಾಲ ಬೀಳ್ತದ. ಅದು ಮುಂದೆ ನೋಡೋಣ.
ಹಿಂದಕ್ಕೂ ಬಹಳ ದೊಡ್ಡ ಬರಗಾಲ ಬಿತ್ತು ಏನ್ರಿ. ಆ ಬರಗಾಲ ಬಿದ್ದಾಗ ಮೇವು ನೀರಿನ ತೊಂದರೆ ಆಯ್ತು. ಎಲ್ಲಿ ಮೇವು ಇರ್ತದೆ, ಎಲ್ಲಿ ನೀರು ಇರ್ತದೆ, ಆ ಭಾಗಕ್ಕೆ ಹೋಗಿ ನಾವು ನಮ್ಮ ಗುರುವಿನ ಕಿಲ್ಲಾರವನ್ನು ಸಲುವನ ಅಂತ ಹೇಳಿ ಭಾಳಷ್ಟು ಶ್ರಮ ಪಟ್ಟು ಊರು ಬಿಡುವಂಥ ಪ್ರಸಂಗ ರೀ ಅದು. ಊರು ಬಿಟ್ಟು ಹೊರಡ್ತಾರೆ, ಕಿಲ್ಲಾರ ಜೊತೆಯಲ್ಲೇ ಹೊರಡ್ತಾರೋ. ಕಾಕನೂರ ಕರಡಿ ಗುಡ್ಡ ಅಂತ ಇರ್ತದ, ಅಲ್ಲಿ ಬಹಳ ಮೇವು ನೀರ ಬಹಳ ಚಂದ ಇರ್ತದ. ಅಲ್ಲಿ ಬಂದು ಅವರು ವಾಸ್ತವ್ಯ ಹೂಡ್ತಾರೆ. ಅವರು ಬರಗಾಲದಲ್ಲಿ ನಾನಾ ತರ ದುಃಖವನ್ನ ಅನುಭವಿಸುವಾಗ ಆನಕನ ಮಡದಿ ಅಲಕಾದೇವಿ ಗರ್ಭಿಣಿಯಾಗಿರ್ತಾಳೆ. ಏನು ಅಲಕಾದೇವಿ ಗರ್ಭಿಣಿಯಾಗಿರ್ತಾಳು. ಒಳ್ಳೆ ಸುಂದರವಾದ ಮಗನಿಗೆ ಜನ್ಮ ಕೊಟ್ಟಿರ್ತಾಳು. ಬಹಳ ದುಃಖ ದುಮಾನಗಳಲ್ಲಿ ಕೊಟ್ಟಿರ್ತಾಳು, ಬಹಳ ಕಷ್ಟದಲ್ಲಿ ಕೊಟ್ಟಿರ್ತಾಳು. ನಾವು ಎಲ್ಲಿ ಬಂದೀವಿ, ಯಾಕೆ ಬಂದೀವಿ, ಇಲ್ಲರೆ ನಮ್ಮ ಮಗುನ ಜನನ ಆತು ಅಂತ ದಿಕ್ಕು ತಿಳಿಯಲಾದಾಗ ಗುರುವಿನ ಧ್ಯಾನ ಮಾಡಿದಾಗ ಗುರು ಗೋರಖನಾಥ ಪ್ರತ್ಯಕ್ಷನಾಗ್ತಾನೆ. ನೀವು ಬರಗಾಲವನ್ನ ಅನುಭವಿಸುವಾಗ ಬಹಳಷ್ಟು ಸೈರಿಸಿದ್ದೀರಿ. ಅವ್ರ ಭಾಷೆ ಏನಿತ್ತು ಅಂದ್ರೆ ಸೈರಿಸಿದಿರಿ ಅಂದ್ರೆ ಸಂಕಟಗಳನ್ನೆಲ್ಲ ನೀವು ನುಂಗಿದ್ದೀರಿ. ಇಂಥ ಕಷ್ಟದಲ್ಲಿ ನಿಮಗೆ ಮಗ ಹುಟ್ಟ್ಯಾನು, ಮಗನ ಹೆಸರ ಶೈರಿಕ ಬಂಬರಾಯ ಅಂತ ಇಡ್ರಿ ಅಂತ ಗುರು ಕಿವಿ ಮಾತು ಹೇಳ್ತಾನೆ. ಅವಾಗ ಶೈರಿಕ ಬಂಬರಾಯನ ಜನನ ಆಗ್ತದ. ಶೈರಿಕ ಬಂಬರಾಯ ಬೆಳೆದು ದೊಡ್ಡವಾಗಿ ನಿಂದಿರ್ತಾನ. 24 ವರ್ಷದ ತರುಣನಾಗ್ತಾನ. ಕಾಕನೂರ ಕರಡಿ ಗುಡ್ಡದಲ್ಲಿ ವಾರಿಯಲ್ಲಿ ದನಗಳ ಮೇಯಿಸ್ತಾ ಇರುವಾಗ ಪಕ್ಕದಲ್ಲಿ ಕಿಸ್ಕಂದಿ ಅಂತ, ಕಿಷ್ಕಂದಿ, ಆ ಕಿಷ್ಕಂದಿ ಪಕ್ಕದಲ್ಲೇ ಅಂದ್ರೆ ಅದಕ್ಕೆ ಆನಿಗುಂದಿ ಅಂತ ಕರಿತಿದ್ರು ಏನ್ರಿ. ಆನಿಗುಂದಿ ಪಟ್ಟಣ ಅಂತ ಕರಿತಿದ್ರು. ಆ ಆನಿಗುಂದಿ ಪಟ್ಟಣದಲ್ಲಿ ಗನಗೋಲ ಮಹಾರಾಜ ಅಂತ ಒಬ್ಬ ದೊಡ್ಡ ರಾಜ ಇದ್ದ. ಅವನಿಗೆ ಒಬ್ಬಳ ಮಗಳಾಗಿರುವಂತ ಸುಪುತ್ರಿ ಇದ್ರು. ಆ ಮಗಳಿಗೆ ಚಂದ್ರಭಾಗ ಅಂತ ಹೆಸರಿಟ್ಟಿದ್ರು. ಮಗಳು ಬೆಳೆದು ಮದುವೆ ವಯಸ್ಸಿಗೆ ಬಂದಿದ್ದಳು. ಮಗಳ ಮದುವೆ ಮಾಡಿ ಕಲ್ಯಾಣ ಮಾಡಬೇಕು ಅಂತ ರಾಜ ಯಾರಿಗೆ ನನ್ನ ಮಗಳನ್ನ ಕೊಡಬೇಕು, ಎಂಥವ್ರಿಗೆ ಕೊಡಬೇಕು, ನನ್ನ ಅಂತಸ್ತಕ್ಕೆ ತಕ್ಕಂಥವ್ರಿಗೆ ಕೊಡಬೇಕು, ಇದನ್ನ ಎಲ್ಲ ಯಾಕಂದ್ರೆ ಹೆಣ್ಣು ಗಂಡು ಅಂದ್ರೆ ಇದು ಒಂದೇ ನನಗೆ ಮಗು, ಇದು ಒಂದೇ ಆಧಾರ. ನನ್ನ ಮಗಳ ಮದುವೆ ಆಗುವ ಕೋಹರ ನನ್ನ ಮಗಳ ಮದುವೆಯಾಗಿ ನನ್ನ ಆಸ್ತಿಗೆ ಅಧಿಕಾರ ಆಗಬೇಕು ಅಂತ ವರಪುತ್ರನ ಶೋಧನೆಯಲ್ಲಿದ್ದ. ಅದಕ್ಕೆ ಎಂಥ ವರನ ಆರಿಸಬೇಕು ಅಂತ ವಿಚಾರ ಮಾಡುವಾಗ ಅವನಲ್ಲಿ ಒಂದು ಬಹಳ ವಿಚಾರ ಹೊಳಿತು. ಈ ಪಂಡಿತರು ಅಂತ ಇರ್ತಾರೆ ನೋಡ್ರಿ, ಪಂಡಿತರು. ಆ ಪಂಡಿತರನ್ನೆಲ್ಲ ಕರೆಸಿ ಮತ್ತು ಒಳ್ಳೆ ಕುಶಾಗ್ರ ಮತಿ ಉಳ್ಳವರು ಬಹಳ ಜಾಗೃತಿಯಿಂದ ತನ್ನ ರಾಜ್ಯದಲ್ಲಿ ಅಂದ್ರೆ ಆನೆಗುಂದಿಯ ಅರಮನೆ ಪಕ್ಕ ಒಂದು ನೀರಿನ ಹೌದ ಕಟ್ಟಿಸ್ತಾನ ಏನ್ರಿ. ನೀರಿನ ಹೌದ ಕಟ್ಟಿಸ್ತಾನೋ. ಆ ನೀರಿನ ಹೌದ ಹೆಂಗ್ ಕಟ್ಟಿಸಿದ್ದ ಅಂತಂದ್ರೆ ಗಮನ ಕೊಟ್ಟು ಕೇಳ್ರಿ. ಹೌದಿನಲ್ಲಿ ಹಾಕಿದ ನೀರು ಹೋಗಿ ಅವ್ ನದಿಗೆ ಮುಟ್ಟಬೇಕು, ಅದು ತುಂಬಿರಬಾರ್ದು. ಮತ್ತ 3 ತಾಸಿನ್ಯಾಗ ಯಾರ ಈ ಹೌದ ತುಂಬುತ್ತಾರೋ ಅವ್ರು ಯಾರೇ ಇರಲಿ, ಯಾವ ಧರ್ಮದವರೇ ಇರಲಿ, ಯಾವ ರಾಜರೇ ಇರಲಿ, ಬಂದ ಕೇರಿ ಹೌದನ್ನು ತುಂಬಿದವರಿಗೆ ನನ್ನ ಮಗಳನ್ನ ಕೊಟ್ಟ ಮದುವೆ ಮಾಡ್ತೀನಿ ಅಂತ ಅವ ಡಂಗೂರು ಸಾರಿದ್ದ. ಮತ್ತು ಹ್ಯಾಂಡ್ವಿಲ್ ಚಾಪ್ಸಿ ದೇಶಕ್ಕೆಲ್ಲ ಬಿಟ್ಟಿದ್ದ. ಈ ಆವಾಗಿನ ಕಾಲ ಅಂತಂದ್ರೆ ಅದು 56 ದೇಶದ ರಾಜಕುಮಾರರು ಅಲ್ಲಿ ಆಗಮನ ಆಗ್ತದ. ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ ನೀರು ತುಂಬಿಸ್ಬೇಕು ಹೌದಂತ ಪಾಳೆ ಪ್ರಕಾರ ತುಂಬಿಸಾಕತ್ರು. ಯಾರಿಗೇನು ಅದು ಹೌದು ತುಂಬಲಿಲ್ರಿ. 3 ತಾಸಿನ ಅವಧಿ ಮುಗಿತಿತ್ತು. ಅವಾಗ ಅವರು ಸೋತ ಕೇರಿ ಚಳಮುಖ ಮಾಡಿಕೊಂಡು ಕೂತ್ಕೊಳ್ತಿದ್ರು. ಯಾರಿಗೆ ಆಗಲಿಲ್ಲ. ನಾ ಏನಕ್ಕೆ ಕತೆ ಹೇಳಿನಲ್ರಿ. ಆನೆಗುಂದಿ ಪಟ್ಟಣದಲ್ಲಿ ಕಾಕನೂರ ಕರಡಿ ಗುಡ್ಡ ಹಸುಗಳು ಮೇಸ್ಕೋತ ಬಂದಿದ್ದಲ್ಲ ಶೈರಿಕ ಬಂಬರಾಯ. ಇಲ್ಲೊಂದು ಪಟ್ಟಣ ಕಾಣ್ತದ. ಈ ಪಟ್ಟಣದೊಳಗೆ ಪ್ರವೇಶ ಮಾಡೋಣ, ಬಹಳ ದೊಡ್ಡ ಕಾರ್ಯಕ್ರಮ ಇದ್ದಂಗೆ ಕಾಣ್ತತಿ, ನೋಡಿ ಬರೋಣ ಅಂತ ಅವಾಗ ಶೈರಿಕ ಬಂಬರಾಯನು ಕೂಡ ಆ ಸಂಯವರ ನಿರ್ಮಾಣ ಮಾಡಿರ್ತಾರಲ್ಲ ಮಂಟಪ, ಅದ್ರ ಒಳಗಡೆ ಶೈರಿಕ ಬಂಬರಾಯನು ಕೂಡ ಬರುವಂಥವನಾಗ್ತಾನೆ. ಅದು ಪಣ ಏನು ಅಂತಂದ್ರೆ 3 ತಾಸಿನ ಒಳಗಡೆ ಯಾರ ಈ ಹೌದು ತುಂಬಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು
ಮದುವೆ ಮಾಡ್ತೀನಿ, ಇಲ್ಲಾಂದ್ರೆ ಮದುವೆ ಮಾಡಂಗಿಲ್ಲ. ಅಂಥ ವರ ನನಗೆ ಸಿಗಬೇಕು ಅಂತ ಅವ ವರ ಶೋಧನೆಗಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದ. ನೀರಿನ ಹೌದು ತುಂಬಿಸಿದವರಿಗೆ ಮಗಳನ್ನು ಕೊಡಬೇಕು ಅಂತ. ಇಂಥ ಘಟನೆಗಳು ರಾಮಾಯಣದಲ್ಲಿಯೂ ನಡೆದದ ಮತ್ತು ಮಹಾಭಾರತದಲ್ಲಿಯೂ ನಡೆದದ. ಹಿಂದೊಮ್ಮೆ ರಾಮಾಯಣದಲ್ಲಿ ಸೀತೆಯ ಅನ್ವೇಷಣೆ ಅಂದ್ರೆ ಜನಕ ಮಹಾರಾಜ ಭೂಮಿ ಒಳಗೆ ಸಿಕ್ಕಂತ ನೇಗಿಲಿಗೆ ಸಿಕ್ಕಂತ ಸೀತಾಮಾತೆಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಇರುವಾಗಲೂ ಕೂಡ ಇಂಥದ ಒಂದು ಘಟನಾ ನಡೀತದ. ಬಹಳ ದೊಡ್ಡ ಘಟನಾ ಅದು. ಲಕ್ಷ ಇಟ್ಟು ಕೇಳ್ರಿ. ಮಗಳ ಸೀತಾಮಾತೆಯನ್ನು ಮದುವೆ ಮಾಡಬೇಕು ಅಂತಂದ್ರೆ ಶಿವಧನುಷ್ಯವನ್ನ ಯಾರು ಎತ್ತಿ ಮುರಿತಾರೋ ಅವರಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಇರ್ತದೆ. ಅಲ್ಲಿ ರಾಮ ಲಕ್ಷ್ಮಣನ ಕರ್ಕೊಂಡು ಋಷಿಗಳಾಗಿರುವಂತ ಯಾರ್ರಿ ಋಷಿಗಳು ಯಾರ್ರಿ ಕರ್ಕೊಂಡು ಹೋಗ್ತಾರಲ್ಲ, ಯಾರ್ರಿ ವಶಿಷ್ಠ ಮುನಿಗಳಲ್ಲ, ಮುಂದೆ ವಿಶ್ವಾಮಿತ್ರರು ಋಷಿಗಳು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಸೀತಾ ಅನ್ವೇಷಣೆಯಲ್ಲಿ ನಡೆಯೋಕ್ಕಿಂತ ಮುಂಚೆ ಸೀತಾಮಾತೆ ಒಂದು ಪವಾಡ ಮಾಡಿರ್ತಾಳೆ. ಗೆಳತಿಯರನ್ನ ಕರ್ಕೊಂಡು ಚೆಂಡ ಆಡ್ಕೋತ ಇದ್ದಾಗ ಚೆಂಡು ಹೋಗಿ ಆ ಶಿವಧನುಷಿನ ಹತ್ರ ಬಿದ್ದಿರ್ತದ. ಅದು ಅಡಿಯಲ್ಲಿ ಸಿಕ್ಕಿರ್ತದ. ಏನ್ ಹೇಳ್ರಿ, ಅಡಿಯಲ್ಲಿ ಸಿಕ್ಕಿರ್ತದ. ಅವಾಗ ಚೆಂಡು ತಕ್ಕೋಬೇಕಂದ್ರ ಆ ಧನುಷಿ ಎತ್ತಬೇಕಂದ್ರ ಯಾರಿಗೇ ಆಗಂಗಿಲ್ರಿ. ಅದನ್ನ ಎತ್ತಾಕ ಹೋದ್ರಂದ್ರೆ ಮ್ಯಾಲ ಹಾಕೊಂಡ ಬೀಳುದು, ಒಳಗೆ ಚಪಟ ಆಗೋದವು, ಅಷ್ಟು ತೂಕದ್ದದು ಶಿವಧನುಷಿ ಅಂದ್ರ. ಅಂತಿಂತ ಧನುಷಿ ಅಲ್ಲ. ತ್ರಿಪುರ ಸಂಹಾರ ಮಾಡ್ಬೇಕಾದ್ರೂ ವಿಶ್ವಕರ್ಮ ತಯಾರು ಮಾಡಿಕೊಟ್ಟಂತ ಧನುಷ್ಯ ಅದು ಏನ್ರಿ. ಅಂತ ಧನುಷ್ಯ ಅಲ್ಲಿತ್ತು. ಸೀತಾಮಾತೆ ಆ ಚೆಂಡ ತಕ್ಕೋಬೇಕಂದ್ರೆ ಅದನ್ನ ಎತ್ತಿ ತಕ್ಕೋತಾಳ. ಅವಾಗ ತಂದೆಯಿಂದ ಇಷ್ಟು ಅದ್ಭುತ ಶಕ್ತಿ ನನ್ನ ಮಗಳ ಹತ್ರ ಐತಿ ಅಂದ್ರೆ ಈ ಶಿವಧನುಷ್ಯವನ್ನು ಯಾರು ಎತ್ತುತ್ತಾರೋ ಅವ್ರಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಅವನು ಸೀತಾ ಕಲ್ಯಾಣಕ್ಕಾಗಿ ಒಂದು ಶಿವಧನುಷ್ಯವನ್ನಲ್ಲಿಟ್ಟು ನಿರ್ಮಾಣ ಮಾಡಿರ್ತಾನೋ. ಅಲ್ಲಿ ಎಲ್ಲ ಮಹಾರಾಜರು ಬಂದಿರ್ತಾರೋ. ದೇವೇಂದ್ರ ಇಂತಿಂತ ದೊಡ್ಡ ರಾಜರು ಒಂದು ಎತ್ತಿದ್ರು ಕೂಡ ಶಿವಧನುಷಿ ಎತ್ತುದು ಓದಾಟಿರ್ಲಿ. ಒಬ್ರು ಕಾಲ ಮುರ್ಕೊಂಡ್ರು, ಒಬ್ರು ಕೈಯ ಮುರ್ಕೊಂಡ್ರು, ತಮ್ಮ ಈ ಎದಿ ಮೇಲೆ ಹಾಕೊಂಡು ಬಿಟ್ಟು ಎದಿನ ನೋವು ಮಾಡ್ಕೊಂಡ್ರು. ಹಿಂಗೆಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಂಡ್ರು. ಅದು ಯಾರಿಗೆ ಆಗಲಿಲ್ಲ. ಶ್ರೀರಾಮಚಂದ್ರ ವಿಶ್ವಾಮಿತ್ರ ಗುರುವಿನ ಅಪ್ಪನೆ ಪಡೆದು ಶಿವಧನುಷ್ಯವನ್ನ ಒಂದು ಹುಲ್ಲು ಕಡ್ಡಿ ಹಿಡ್ದಂಗ ಹಿಂಗೆ ಮ್ಯಾಲೆ ಎತ್ತತಾನ. ಅದು ಕಟ್ ಅಂತ ಶಬ್ದ ಬರ್ತದ, ಮುರಿತದ. ಅವಾಗ ಶ್ರೀರಾಮಚಂದ್ರ ಜೈಶಾಲಿ ಆಗ್ತಾನೋ ಅವನಿಗೆ ಸೀತಾಮಾತೆನ ಕೊಟ್ಟು ಮದುವೆ ಮಾಡ್ತಾರೆ. ಇದೇ ರೀತಿ ಮಹಾಭಾರತದಲ್ಲಿಯೂ ಕೂಡ ನಿಮ್ಗೆ ಗೊತ್ತಲ್ಲ, ಸುಮ್ಮನೆ ನೆನಪು ಮಾಡ್ತೀನಿ ಕತೆ. ದ್ರೌಪದಿ ರಾಜ ತನ್ನ ಕುವರಿಯನ್ನ ಮದುವೆ ಮಾಡಿ ಕೊಡಬೇಕು ಅಂತ ವರನಿಗೆ ಒಂದು ಕರಾರು ಮಾಡಿರ್ತಾನೆ. ಏನು ಅಂತಂದ್ರೆ ಒಂದು ಮತ್ಸ್ಯ ಯಂತ್ರ ಅಂತ ಹೇಳಿ ಮ್ಯಾಲ ಕಟ್ಟಿರ್ತಾರೆ. ಇತ್ರಲ್ಲೇ ಮ್ಯಾಲ ಅಡಿಯಲ್ಲಿ ಒಂದು ನೀರಿನ ಕೊಳವ ಅಂದ್ರೆ ಒಂದು ನೀರಿನ ದೊಡ್ಡ ಪಾತ್ರೆ ಅನ್ಕೊಳ್ಳಿ. ಆ ಪಾತ್ರೆಯಲ್ಲಿ ಮ್ಯಾಗಿನ ಮತ್ಸ್ಯ ಯಂತ್ರ ಕಾಣಬೇಕು, ಅಡಿಯಲ್ಲಿ ನೀರಾಗ ನೋಡಿ ಮ್ಯಾಲ ಹೊಡಿಬೇಕು. ಅಂಥವನಿಗೆ ನನ್ನ ದ್ರೌಪದಿನ ಕೊಡ್ತೀನಂತ ಅವ ಪನ ಅಂದ್ರೆ ಸಾರಿದ್ದ. ಅದ್ರ ಪ್ರಕಾರ ಎಲ್ಲ ಬಂದರು. ದೇವೇಂದ್ರ ಬಂದ, ಎಲ್ಲ ರಾಜರು ಬಂದರು. ಮುಂದೆ ಇವರು ನಮ್ಮ ಕಾರ್ತಿರಾರ್ಜುನ ಬಂದ, ಎಲ್ಲರೂ ಬಂದರು. ಯಾರಿಗೂ ಏನಾಗಲಿಲ್ಲ. ಇವರು ಬ್ರಾಹ್ಮಣ ವೇಷದಲ್ಲಿದ್ದರು. ಯಾಕಂದ್ರೆ ಪಾಂಡವ್ರ ಮೇಲೆ ದ್ವೇಷ ಯಾರ್ದಿತ್ತು ಅಂದ್ರೆ ಕೌರವ್ರದಿತ್ತು. ಹೊಟ್ಟೆ ಕಿಚ್ಚ ಅನ್ನೋದಿತ್ತು. ಪ್ರೀತಿ ಮಾಡಿದಂಗೆ ಮಾಡಿ ಚಿಕ್ಕಂದ ಇರ್ತ ಭೀಮನಿಗೆ ವಿಷ ಹಾಕಿ ನೀರಾಗ ಚೆಲ್ಲಿದ್ರು ಏನ್ರಿ. ಪಾಂಡವರಿಗೆ ಅರಮನೆ ಅದ, ಅರಿಗಿನ ಮನಿನ ಅರಮನೆ ಐತಿ, ಸಂತೋಷವಾಗಿ ಕಾಲ ಕಳೀರಿ, ಆನಂದವಾಗಿ ಅಂತ ಅರಿಗಿನ ಮನೆಯಾಗ ಇಟ್ಟ ಅದೊಂದು ಗಾಜಿನ ಮನೆಯಾಗ ರಾತ್ರಿ 12 ಗಂಟೆಗೆ ಬೆಂಕಿ ಹಚ್ತಾರ, ಸುಟ್ಟು ಹೋಗ್ಲಿ ಅಂತ. ಆದ್ರೆ ಶ್ರೀಕೃಷ್ಣನ ಪರಮಾತ್ಮನ ಆಶೀರ್ವಾದದಿಂದ ಸುರಂಗ ಮಾರ್ಗದಿಂದ ಅವರು ಏಕ ಚಕ್ರವರ್ತಿ ಗ್ರಾಮದಲ್ಲಿ ಬ್ರಾಹ್ಮಣ ವೇಷದಲ್ಲಿರ್ತಾರೋ. ಬ್ರಾಹ್ಮಣರೆಲ್ಲ ದ್ರೌಪದಿ ರಾಜ ಸಂಯಮರಕ್ಕೆ ಹೊಂಟಿರ್ತಾರೋ. ಎದಕ್ಕೆ ಹೊಂಟಿರ್ತಾರೋ ಅಂತಂದ್ರೆ ದ್ರೌಪದಿಯ ಸಂಯಮರಕ್ಕೆ ಹೊಂಟಿರ್ತಾರೋ. ಅಲ್ಲಿರುವ ಬ್ರಾಹ್ಮಣರು ಯಾಕೆ ಹೊಂಟಿರ್ತಾರಂದ್ರೆ ಗೋರೆ ಭೋಜನ ಅಂದ್ರೆ ಒಳ್ಳೆ ಒಳ್ಳೆ ತುಪ್ಪ
ಎಲ್ಲ ಥರದ ಅನುಕೂಲ ಅವರಿಗೆ. ಬೋರೆ ಭೋಜನ ಅಂದರೆ ಎಲ್ಲ ಥರ ಇರುತ್ತೆ. ಅದನ್ನು ಪ್ರಸಾದ ಮಾಡಬೇಕು, ಹೋಗಿ ಕಾಣಿಕೆ ತಗೊಂಡು ಬರಬೇಕು ಅಂತ ಅವ್ರು ಹೊರಟಿರ್ತಾರೆ. ಅವಾಗ ಇವರಿಗೆ ಸಂಯವರ ಇಟ್ಟಾನು, ದ್ರೌಪದಿ ರಾಜ ಸಂಯವರ ಇಟ್ಟಾನು, ನಾವು ಹೋಗ್ಬೇಕಂತ ಹೇಳಿ ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಅಲ್ಲಿ ಬಂದಿರ್ತಾರೋ. ದುರ್ಯೋಧನನು ಬಂದಿರ್ತಾನ. ದುರ್ಯೋಧನನಿಗೆ ಅದು ಆಗದ ಕೆಲಸ, ಬೇರೆ ಬೇರೆದವ್ರಿಗೆ ಯಾರಿಗೆ ಆಗಲಿಲ್ಲ. ಲಾಸ್ಟ್ ಅರ್ಜುನಂದ ಬ್ರಾಹ್ಮಣ ವೇಷದಲ್ಲಿ ಅವಾಗ ರಾಜ ಚಿಂತಾಕ್ರಾಂತ, ಯಾರಿಗೆ ಆಗಲಿಲ್ಲ, ಯಾರು ಮ್ಯಾಲ ಹೊಡಿಲಿಲ್ಲ, ಎಲ್ಲ ವಿಫಲರಾದ್ರು. ಮುಂದೆ ಗತಿ ಏನು ಅಂತಂದಾಗ ಕ್ಷತ್ರಿಯರಿಗೆ ಆಗದಿದ್ರೆ ಏನಾಯ್ತು, ಬ್ರಾಹ್ಮಣರು ಏನಿದ್ದೀರಲ್ಲ, ಬ್ರಾಹ್ಮಣರ ಒಳಗೆ ಯಾರಾದರೂ ಈ ಪರ ಗೆದ್ದರೆ ನನ್ನ ಮಗಳನ್ನ ಕೊಡ್ತೀನಿ ಅಂತ. ಆದ್ರೆ ಬ್ರಾಹ್ಮಣ ವೇಷದಲ್ಲಿ ಯಾರಿದ್ರು ಅಂತಂದ್ರೆ ಅರ್ಜುನ್ ಇದ್ದ, ಪಾಂಡವರಿದ್ರು. ಅವಾಗ ಅರ್ಜುನ್ ಎದ್ದು ಮುಂದೆ ಬರ್ತಾನ. ಅವಾಗ ಬ್ರಾಹ್ಮಣರು ಏನು ತಿಳ್ಕೊಂಡ್ರು, ಅಲ್ಲ ಸುಮ್ಮ ದಕ್ಷಿಣ ಪ್ರಸಾದ ಮಾಡಿ ದಕ್ಷಿಣ ತಗೊಂಡು ಹೋಗೋದು ಬಿಟ್ಟು ಇವು ಎದ್ದು ನೋಡು ಅವ್ರು ನಿಂದೆ ಆಡಕತ್ತಾರೆ, ಚುಚ್ಚಿಗೊಳಿಸಿ ಮಾತಾಡಕತ್ತಾರೆ. ಇದನ್ನು ನೋಡಿ ಅರ್ಜುನ ತಮ್ಮ ಅಣ್ಣ ಧರ್ಮರಾಜನಿಗೆ ನಮಸ್ಕಾರ ಮಾಡಿ ಕೃಷ್ಣ ಪರಮಾತ್ಮನನ್ನು ನೆನೆಸಿಕೊಂಡು ಧನುಷ್ಯವನ್ನು ಬಿಲ್ಲು ಕೈಯಾಗ ಹಿಡಿದು ನೀರಾಗ ನೋಡಿ ಮ್ಯಾಲ ಹೊಡೆದಿದ್ದ. ಮೇನಿನ ಕಣ್ಣಾಗ ಕೂತಿತ್ರಿ ಅದು, ಏನ್ರಿ ಮೇನಿನ ಕಣ್ಣಾಗ ಹೋಗಿ ಕೂತಿತ್ತು. ಅವಾಗ ದ್ರೌಪದಿ ರಾಜನಿಗೆ ಬಹಳ ಖುಷಿ ಆಯ್ತು. ಇಷ್ಟು ಅದ್ಭುತವಾಗಿರುವಂಥ ಅವಾಗ ದ್ರೌಪದಿಯನ್ನು ಅರ್ಜುನನ ಜೊತೆಯಲ್ಲಿ ಕಳಿಸ್ತಾರೆ. ಮುಂದೆ ಅವನ ಜೊತೆಯಲ್ಲಿ ಅಷ್ಟೇ ಮದುವೆ ಆಗೋದಿಲ್ಲ. ಮುಂದೆ ಹೋಗಿ ಅವ್ರ ತಾಯಿಗೆ ಹೇಳ್ತಾರೆ ಖುಷಿಯಿಂದ, ಅಮ್ಮ ನಾವೊಂದು ಗೆದ್ದು ತಂದಿದ್ದೀವಿ, ಬಹಳ ಆನಂದದಿಂದ ಬಂದಿದ್ದೀವಿ, ಗೆದ್ದು ತಂದಿದ್ದೀವಿ, ಬಹುಮಾನ ತಂದಿದ್ದೀವಿ ಅಂತಂದಾಗ ತಾಯಿ ಬಹಳ ಆನಂದ ಆಗಿ ಏನು ಹೇಳಿದ್ರು, 5 ಮಂದಿ ಹಂಚಿಕೊಂಡು ತಿನ್ರಿ ಅಂತ ಹೇಳಿದ್ರು. ಏನ್ರಿ 5 ಮಂದಿ ಹಂಚ್ಕೊಂಡು ತಿನ್ರಿ ಅಂತ ಹೇಳಿದ್ರು. ಅವಾಗ ಅಮ್ಮ ಹಂಚಿಕೊಂಡು ತಿನ್ನಾಕಿದು ಹಣ್ಣಲ್ಲ ಹೆಣ್ಣದ, ಆದ್ದರಿಂದ 5 ಮಂದಿ ಹಂಚ್ಕೊಂಡು ತಿನ್ನಾಕ ಹಣ್ಣಲ್ಲ, ಇದು ಹೆಣ್ಣದ. ಬಾಯಿಲೆ ವಾಕ್ಯ ಹೋಗಿಬಿಟ್ಟಿತ್ತು, ಏನು ಮಾಡಾಕ ಬರಲಿಲ್ಲ. ಮುಂದೆ ಅವರು 5 ಮಂದಿ ಜೊತೆಲಿ ದ್ರೌಪದಿಯ ಮದುವೆ ಆಗ್ತದ. ಆ ಕಥಾಭಾಗ ಸನ್ನಿವೇಶ ಬಂದಾಗ ಹೇಳೋಣ ಏನಾತ್ಮೀಯ ಬಂಧುಗಳೇ. ನಮ್ಮ ಹಾಲ ಮತ್ತು ಪುರಾಣದಲ್ಲಿ ಬರ್ತಕ್ಕಂಥ ಶೈರಿಕ ಬೊಮ್ಮರಾಯ ಅಂತ ಏನು ಹೇಳಿನಲ್ಲ, ಆತನು ಗನಗೋಲ ಮಹಾರಾಜನ ಅರಮನೆಯಲ್ಲಿ ಬಂದ. ಎಲ್ಲರೂ ನೀರು ತರ್ತಿದ್ರು, 3 ತಾಸು ಮುಗಿತಿದ್ರು, ತೆಳಗ ಮುಖ ಮಾಡಿ ನೆಲ ನೋಡ್ಕೊಂಡು ಕುಂಡಿರ್ತಿದ್ರು. ನಾವು ಸೋತೀವಿ ಅಂತಿದ್ರು. ಈ ಕೆಲಸ ಯಾರಿಗೆ ಆಗೋದಿಲ್ಲ, ಇದು ಹೌದು ತುಂಬುದಿಲ್ಲ, ನೀರು ತುಂಬಂಗಿಲ್ಲ, ನಾವು ಚಂದ್ರ ಭಾಗನ ಮದುವೆ ಮಾಡಿಕೊಂಡು ಹಾಲ ಸಕ್ರಿ ಗೆಣಸ ಉಣಂಗಿಲ್ಲ ಅಂತ ಎಲ್ಲರೂ ಮಾತಾಡ್ತಿದ್ರು ರಾಜ್ಕುಮಾರು. ಅಲ್ಲಿ ಹೋಗಿದ್ದಲ್ಲ, ಅಕಸ್ಮಾತ್ ಗನಗೋಲ ಮಹಾರಾಜನ ನೆದರ ಶೈರಿಕ ಬೊಮ್ಮರಾಯನ ಮೇಲೆ ಬೀಳ್ತದೆ. ಏನಾತ್ಮೀಯ ಬಂಧುಗಳೇ, ಶೈರಿಕ ಬೊಮ್ಮರಾಯನ ಮೇಲೆ ಯಾವಾಗ ಬಿತ್ತೋ ಈ ಪುಣ್ಯಾತ್ಮರೇ ಬಂದು ಹೌದು ತುಂಬಿಸಿದ್ರೆ ಬಹಳ ಚೆನ್ನಾಗಿರ್ತದ ಅಂತ ಅವನ ಆತ್ಮ ಒತ್ತಿ ಒತ್ತಿ ಕೂಗಿ ಹೇಳಾಕೈತು. ಅವಾಗ ಶೈರಿಕ ಬೊಮ್ಮರಾಯನು ಕೂಡ ಮುಂದೆ ಬಂದ 4 ಒಕ್ಕಳದ ಬಿಂದಿಗೆ ತಗೊಂಡ ಸಮುದ್ರಕ್ಕೆ ನದಿಗೆ ಹೋಗ್ತಿದ್ದ, ನೀರು ತುಂಬ್ಕೋತಿದ್ದ, ಬಂದ ಅದ್ರಾಗ ಹಾಕ್ತಿದ್ದ, ಮತ್ತೆ ಓಡ್ಕೋತ ಹೋಗ್ತಿದ್ದ, ಕೊಡ ತುಂಬ್ಕೊಂಡು ಅದ್ರಾಗ ಬಳಸ್ತಿದ್ದ, ಮತ್ತೆ ಅದು ಕಾಲೇನ ಆಗ್ತಿದ್ದು, ಮತ್ತೆ ಓಡ್ಕೊತ ಹೋಗ್ತಿದ್ದ, ಮತ್ತೆ ತುಂಬ್ಕೊಂಡು ಬರ್ತಿದ್ದ. ಹಿಂಗ 3 ತಾಸಿನ ಅವಧಿ ಮುಗಿಲಾಕ ಇನ್ನು ಸ್ವಲ್ಪ ಟೈಮ್ ಉಳಿತು. ಯಪ್ಪ ಗುರುನಾಥ, ಈ ಪನವನ್ನ ನಾನು ಗೆದಿಬೇಕಂದ್ರೆ ನಾನು ತುಂಬತಕ್ಕಂಥ ನೀರು ತುಂಬ್ತಾ ಇಲ್ಲ, ನೀನೇ ಬಂದು ನನಗೆ ಆಶೀರ್ವಾದ ಮಾಡಿ ಹೌದು ತುಂಬಿಸು ಅಂತ ಹೇಳಿ ಗುರುನಾಥನ ನಾಮಸ್ಮರಣೆ ಮಾಡಿದಾಗ 7 ತೆಲಿಗುರು ಸ್ವನಾರಿ ಸಿದ್ಧ ಬೈರಿ ಬಂದ ತಥಾಸ್ತು ಅಂದ. ಚಿಂತಿ ಮಾಡಬೇಡ ಮಗು, ಇದರಲ್ಲಿ ಒಂದು ದೀನ್ಸದ, ಈ ನದಿಗೆ ಹೌದಿಗೆ ಒಂದು ದೀನ್ಸದ. ಆ ಹೌದಿನಲ್ಲಿ ಹಾಕಿದ ನೀರೆಲ್ಲ ಬಂದು ನದಿ ಪಾಲಾಗ್ತಾವು, ಹೌದು ತುಂಬಂಗಿಲ್ಲ. ನಾನು ಅದನ್ನು ಚೆಹೆಗೊಳಿಸ್ತೀನಿ, ನೀ ಒಂದೇ ಒಂದು ಬಿಂದಿಗೆ ನೀರು ಹಾಕಿದ್ರೆ ಸಾಕು, ಆ ನೀರೆಲ್ಲ ನದಿಯಿಂದ ಬಂದು ಆ ಹೌದು ತುಂಬುತ್ತದ. ಆ ರಾಜ್ಯದಲ್ಲಿ ನೀನು ಚಂದ್ರಭಾಗನ ಜೊತೆ ಮದುವೆ ಮಾಡಿ ಹಾಲ ಸಕ್ರಿ ಉಂಡು ರಾಜ್ಯಕ್ಕೆ ಒಡೆಯನಾಗ್ತಿ ಅಂತ ಆಶೀರ್ವಾದ ನಂದು ಅದ ಅಂತ ಹೇಳಿ ತಥಾಸ್ತು ಅಂದ ಗುರು. ಏನ್ರಿ ತಥಾಸ್ತು ಅಂದ. ಅವಾಗ ಶೈರಿಕ ಬೊಮ್ಮರಾಯ ಗುರುವಿನ ಆಜ್ಞೆ ಪಡೆದು ಪಾದಕ್ಕೆ ದೀರ್ಘದಂಡ ಹೊತ್ತು ನಮಸ್ಕಾರ ಮಾಡಿ ಗುರುವಿನ ಗುಣಗಾನ ಮಾಡುತ್ತ ನದಿ ಒಳಗಿಂದ ಒಂದು
ಛಿದ್ರವನ್ನ ಅದನ್ನ ನದಿಗೆ ಇದಕ್ಕೆ ಸಂಬಂಧ ಇಟ್ಟಿದ್ರಲ್ಲ ಅದನ್ನ ಇಲ್ಲದಂಗ ಮಾಡಿ ಒಂದೇ ಒಂದು ಬಿದಿಗೆ ಹೋದ ನೀರು ಹಾಕಿದ. ಹೌದು ತುಂಬಿ ತುಳುಕಾಕೈತು, ಹೌದು ತುಂಬಿ ತುಳುಕಾಕೈತು. ಈ ರಾಜ ಮಹಾರಾಜರು ಏನು ಬಂದಿದ್ರು ನೋಡ್ರಿ, ರಾಜಕುಮಾರ್ ಅವ್ರ ಮುಖ ಎಲ್ಲ ಮೊದಲ ತೆಳಗಿತ್ತು. ಇವೇನು ಗೆದಿತಾನೋ, ನಮ್ಮಿಂದ ಆಗದ ಕೆಲಸ ಇವೇನ ಗೆದಿತಾನೋ, ಇವನು ನಮ್ಮ ತರನ ಸೋಲವನ್ನು ಒಪ್ಕೊಂಡು ನೆಲ ನೋಡ್ಕೋತ ನೆಲ ಬರ್ಕೋತ ಕುಂಡಿರ್ತಾನೋ ಅಂತ ಅವ್ರು ಹೊತ್ತಿದ್ರು. ಆದ್ರೆ ಗುರುವಿನ ಬಲ ಇತ್ತು, ಗುರುವಿನ ಗುಲಾಮ್ ಇದ್ದ ಶೇರಿಕ ಬೊಮ್ಮರಾಯ ಬಹಳ ದೊಡ್ಡ ಕೆಲಸ ಮಾಡಿದ ಅಂತಂದ್ರೆ ಒಂದೇ ಒಂದು ಸುಮ್ಮನೆ ನಾ ದಣದಿನಿ, ಓಡ್ಕೊಂಡು ದಣದಿನಿ, ಗುರುನಾಥನ ನಾಮಸ್ಮರಣೆಯಿಂದ ಒಂದೇ ಬಿದ್ದಿಗೆ ನೀರು ಹಾಕಿದಾಗ ಹೌದು ತುಂಬಿತ್ತು. ಇದು ಎಂತ ಅದ್ಭುತ ಶಕ್ತಿ ಗುರುನಾಥ ಅಂತ ಗುರುನಾಥನ ಧ್ಯಾನ ಮಾಡ್ಕೋತ ನದಿ ಕಡೆ ಅದ. ಈ ರಾಜ ಏನ್ ಹೌದು ತುಂಬಿತ್ತು ನೋಡ್ರಿ, ಹೌಸಾಗಿ ತನ್ನ ಮಗಳನ್ನ ಅವ್ರಿಗೆ ಕೊಡ್ಬೇಕು, ಅವ್ರು ಯಾರು ಎಂತು ಅಂತ ಹೇಳಿ ಅವ್ರನ್ನ ಹುಡುಕ್ಯಾಡ್ಕೋತ ಅವ್ರು ಬರುವಂತವ್ರು ಆಗ್ತಾರೆ. ನಾಲ್ಕು ಬಂಧುಗಳು ನದಿ ದಂಡಿ ಮ್ಯಾಲ ಗುರುಗಳು ಪದ್ಮಾಸನ ಹಾಕಿ ಜ್ಞಾನ ಅವಸ್ಥಿ ಒಳಗೆ ಕೂತಿರ್ತಾರ, ಶಿಷ್ಯನಿಗೆ ಬೋಧ ಮಾಡ್ತಿರ್ತಾರ. ಶೈರಿಕ ಬೊಮ್ಮರಾಯ ಆಲಿಸ್ತಿರ್ತಾನ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧ ಮಾಡಿದಂತೆ ಇರ್ತದ. ಆ ರೀತಿ ಬೋಧವನ್ನ ಮಾಡ್ತಿರ್ತಾನೋ. ಅವಾಗ ಆನೆ ಅಂಬಾರಿಗಳನ್ನು ಹತ್ತಿ ಗಡಿಗೋಲು ಮಹಾರಾಜ ಊರುತ್ತಾ ಬಾರಿಸುತ್ತಾ ನದಿ ಹತ್ರ ಬರ್ತಾರೋ. ಗುರುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೋ. ಅವ್ರನ್ನ ಕರ್ಕೊಂಡು ತನ್ನ ರಾಜ್ಯದೊಳಗಡೆ ಪ್ರವೇಶ ಮಾಡ್ತಾರೋ. ಆತ್ಮೀಯ ಬಂಧುಗಳೇ, ಅವಾಗ ಚಂದ್ರಭಾಗವನ್ನ ಶೈರಿಕ ಬೊಮ್ಮರಾಯನಿಗೆ ಕೊಟ್ಟು ಮದುವೆ ಮಾಡ್ತಾರೋ. ಅಲ್ಲಿ ಆನಕ ಚಾಣಕರ ಆಗಮನ ಇರ್ತದ. ನಾವು ಇಷ್ಟ ಭೂಮಿ ಇಲ್ಲ, ಸೀಮಿಲ್ಲ, ಏನಿಲ್ಲ, ನಮ್ಮನ್ನ ದನ ಕಾಯವ್ರಿಗೆ ಒಬ್ಬ ರಾಜ ಮಗಳನ್ನು ಕೊಟ್ಟಲ್ಲ ಅಂತ ಬಹಳ ಖುಷಿ ಆದ್ರು. ಏನ್ ಕೊಟ್ಟಂತ ಅವಾಗ ಹಾಲು ಮತ್ತದ ಒಡೆಯರು ಆನೆಗುಂದಿ ಪಟ್ಟಣಕ್ಕ ಒಡೆಯರಾಗ್ತಾರ. ಅರಸಿಕ್ಕಿ ಗೌಡಿಕಿ ಮಾಡುವಂತವ್ರು ಆಗ್ತಾರ. ಅಂತ ದೊಡ್ಡ ಪಟ್ಟ ಚಂದ್ರಭಾಗನ ಕಟ್ಕೊಂಡ ಆನಂದದಿಂದ ಸಂಸಾರ ಮಾಡುತ್ತಾ ಗುರುನಾಥನ ನಾಮಸ್ಮರಣೆ ಮಾಡುತ್ತಾ ಇರ್ತಾರೆ. ಆತ್ಮೀಯ ಬಂಧುಗಳೇ, ಇದು ಮಹಾಲಿಂಗರಾಯರ ಹಾಲಮತದ ಪುರಾಣ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದದ. ಮಹಾಲಿಂಗರಾಯನ ಎರಡು ಅವತಾರಗಳು, ಒಂದು ಶಿವಗೇನಿ, ಒಂದು ದೇವರಲ್ಲಿ ದೇವಿಗೇನಿ, ಇವೆರಡು ಕೇಳಿದ್ದೀರಿ. ಮುಂದೆ ಯಾವ ರೀತಿ ಈ ಕಥಾಭಾಗ ನಡೀತದೆ ಅನ್ನೋದನ್ನ ನಾಳಿನ ದಿವಸ ನೋಡೋಣ. ಏನು ಆತ್ಮೀಯ ಬಂಧುಗಳೇ, ನಿಮಗೆ ಒಂದು ಸಂಸ್ಕಾರದ ಮಾತನ್ನು ಹೇಳಬೇಕಾಗೈತಿ. ಬಹಳ ಅಚ್ಚುಕಟ್ಟಾಗಿ ಲಕ್ಷ ಕೊಟ್ಟು ಕೇಳಿ. ಗಡಿಗೆ ಪೂಜಾರಿ, ನಿಮ್ಮೂರಾಗ ಬಾತ್ರೂಮ್ ಕಟ್ಟಿಲ್ಲನ್ರಿ? ಬಾತ್ರೂಮ್ ಕಟ್ಟಿಲ್ರಿ? ಮನೆಗೆ ಬಾತ್ರೂಮ್ ಕಟ್ಟಿಲ್ರಿ? ಸ್ವಚ್ಛ ಭಾರತ ಅಂತ ಹೇಳಿ ಮೋದಿ ಸರ್ಕಾರ ಜಾರಿಗೆ ತಂತು. ಸ್ವಚ್ಛ ಭಾರತ ಅಂದ್ರೆ, ಇದು ಸ್ವಚ್ಛ ಭಾರತ ಅಂದ್ರೆ ರೋಡ ಮನಿ ಎಲ್ಲ ಸ್ವಚ್ಛ ಇರಬೇಕು ಅಂತ. ಈಗೇನ್ ನಡೆದವ್ರಿ? ಸ್ವಚ್ಛ ಭಾರತ ರೀ ಅಲ್ಲ ರೀ. ತೆಮಿಗೆ ತಗೊಂಡು ಗಂಡು ಮಕ್ಕಳು ಏನೋ ರೋಡ್ ಮೇಲೆ ಕುತ್ಕೋತೀರಿ, ಹೆಣ್ಮಕ್ಳು ಹೋಗಿ ಕುತ್ಕೊಳ್ಳೋದು ಅಂದ್ರೆ ನಮ್ಗೆ ಮಾನ ಮರ್ಯಾದೆ ಒಂದ್ ಸ್ವಲ್ಪ ಐತೆಗಿಲ್ಲ ಏನ್ರಿ? ಮನೆಗೆ ಒಂದೊಂದು ಬಾತ್ರೂಮ್ ಕಟ್ಟಿಸ್ಲಾಕ ಏನು ಬಡತನ ಐತಿ? ಬಹಳ ದುಡ್ಡು ಖರ್ಚಾಗ್ತೈತಿ. ಅದಕ್ಕೆ ಗೋರ್ಮೆಂಟ್ ಕಣ್ಣು ತೆರೆದಿಲ್ವಾ? ಏನು ನಿಮ್ಮ ಮನೆಗೆ ನೀರಿನ ಅಭಾವ ಐತಿ? ಅಲ್ಲ, ಕೃಷ್ಣಾ ನದಿ ಹಿರಿವಳಿ ಇಷ್ಟೊಂದು ಅದ್ಭುತವಾಗಿ ಹರಿತದ. 24 ಗಂಟೆ ನಿಮ್ಮ ಮನೆಗೆ ಕೊಳಾಯಿದಿಂದ ನೀರು ಬರ್ತಾವು. ಒಂದು ಬಾತ್ರೂಮ್ ಕಟ್ಟಿಸಿಕೊಂಡು ಹೆಣ್ಮಕ್ಳು ನನ್ನ ಬಾತ್ರೂಮದಲ್ಲೇನ ವ್ಯವಸ್ಥೆ ಮಾಡಿ ಇಲ್ಲಾರ್ದಂಗ ನೀವು ತೆಮಿಗೆ ತಗೊಂಡು ಬರುವಾಗ ನಾನು ಗಮನಿಸ್ತಾ ಇದ್ದೀನಿ. 5 ಗಂಟೆಗೆ ಹೊರಗಡೆ ಕುತ್ಕೋತೀವಿ ಅಂದ್ರೆ ಇದಕ್ಕೆ ಯಾವ ಸಂಸ್ಕಾರ ಅನ್ನೋದು? ಏನು ಸ್ವಚ್ಛ ಭಾರತ ಇದು? ಸ್ವಚ್ಛ ಭಾರತ ಆಗ್ಬೇಕಾಗಿತ್ತು ಅಂದ್ರೆ ಒಂದು 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 ಘಟನಾ ಹೇಳ್ತೀನಿ ಕೇಳ್ರಿ. ಒಂದು ಊರಾಗ ಇದೇ ರೀತಿ ಎಲ್ಲ ಮಹಾಲಿಂಗರಾಯನ ಕಾಲಕೀರ್ತಿಯಲ್ಲಿ ನಡೆದಂತ ಘಟನಾ ಇದು. ಹಿಂಗ ಕುಂಡಿರ್ತಿದ್ರು ರೋಡ್ ಬರುವಾಗ ಹೋಗುವಾಗ ಆಚ ಕಡೆ ಈಚ ಕಡೆ ಕುಂಡಿರ್ತಿದ್ರು. ಅದ್ರಾಗ ಈ ಮಹಾಲಿಂಗರಾಯನ ಪೂಜಾರಿಗಳು ಬಿಂದಿಗೆ ಹೊತ್ಕೊಂಡ್ ಬರೋದ್ರಿ. ಅಂದ್ರ ನಮ್ಮ ಅಪ್ಪನ ಪಾದಕ್ಕೆ ಪಾದ ತೊಳೆಯಕ ಪೂಜೆ ಮಾಡಾಕ. ಅದು ನಿಮ್ಗೆ ಹೆಂಗ ಅನಿಸ್ತಿರ್ಬೇಕು? ಮಹಾಲಿಂಗರಾಯನ ಕಾಲಕೀರ್ತಿಯಲ್ಲಿ ಆಗಿರ್ತಕ್ಕಂಥ ಘಟನಾ ಅವಾಗ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಭಾರಿ ಚೆನ್ನಾಗಿ ಒಂದು ಲಕ್ಷ ಕೊಟ್ಟು ಕೇಳ್ರಿ. ಹಿಂದೂ ಕಂಟ್ರೋಲ್ ಆಗಲಿಲ್ಲ. ಕಂಟ್ರೋಲ್ ಆಗಲ್ಲದಾಗ ಊರಾಗ ಹಿರಿಕರು ಇರ್ತಾರೆ ನಿಮ್ಮಂಥವ್ರು. ಅವರೊಂದು ವಿಚಾರ ಮಾಡಿದ್ರು, ಈ ಹೊರಗಡೆ ಏನು ಬಯಲಿಗೆ ಬರ್ತಾರ ನೋಡು, ಇವ್ರು ಏನು ಕುತ್ಕೋತಾರ ನೋಡು, ಇವ್ರು ಹಿಂಗೆ ಮಾಡೋದು ಬೇಡ, ಒಂದು
ಗಾಡಿ ತಗೊಂಡ ಇರ್ರಿ ನೀವು ಒಂದಿಬ್ಬರು ಮಂದಿನ ಪೈಲ್ವಾನ್ರನ್ನ ಎವಸ್ಕೊಂಡಿದ್ರು. ಯಾರು ಹೋಗಿ ರೋಡ್ ಮೇಲೆ ಕುಂಡಿರ್ತಿದ್ರು ಅವು ಹಿಂದೆ ಕಾರ್ ಗಾಡಿ ಬೆನ್ನು ಹಚ್ಚಿದ್ರು, ಇವ್ ಮುಂದೆ ತೆಮ್ಗಿ ತಗೊಂಡಾಗ ಅವ್ ಎಲ್ಲಿ ತಾನ ಹೋಗ್ತಾನೆ ಹೋಗ್ಲಿಲ್ಲ, ಎಲ್ಲಿ ಕುಂಡಿರ್ತಾನೆ ಕುಂಡ್ರಲ್ಲಿ ಬಿಡುದ ಬೇಡ ಅಂತ ಇವ್ರು ಬೆನ್ನು ಹಾಕ್ತಿದ್ರು. ಅವು ಇನ್ನಷ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಹಿಂಗೆ ಹೋಗ್ತಿದ್ರು. ಇನ್ನು ಎಲ್ಲೋ ಕುಂಡಿರ್ಬೇಕಂತಿದ್ದ ಗಪ್ಪ ಅವ್ನು ಹಿಡ್ಕೊಂಡು ಗಾಡಿಯಾಗ ಹಾಕೊಂಡ ಬೀಳಿಗೆ ಆಚೆ ಕಡೆ ಓದ್ಬಿಟ್ಟು ಬರ್ತಿದ್ರು. ಎಲ್ರಿ ಬೀಳಿಗೆ ಆಚೆ ಕಡೆ ಅಂದ್ರೆ ಮರದಿನ ಅವ್ನು ತೆಮ್ಗಿ ತಗೊಂಡು ರೋಡ್ ಮೇಲೆ ಕೂತಿರ್ಬಾರ್ದು. ಅವ ಅಲ್ಲಿಂದ ನಡ್ಕೋತ ಬಂದಿರ್ಬೋದು, ಅವ ಊರು ರೋಡ್ನಾಗಿರ್ಬೋದು, ಗ್ರೂಪ್ ಫಂಕ್ಷನ್ ಆಗಿರ್ಬೋದು, ಅವ MLA MP ಆಗಿರ್ಬೋದು. ಆದ್ರೆ ಈ ರೀತಿ ನಡ್ಕೊಂಡು ಅವ್ರನ್ನೆಲ್ಲ ಓದೋದಾಗಿ ಬಿಟ್ಟು ಬರ್ತಿದ್ರು. ಹೊಳ್ಳಿ ಅವರು ನಡ್ಕೋತ ಬಂದ ಮೇಲೆ ಬಾತ್ರೂಮ್ ಕಟ್ಟಿಸ್ಬೇಕಂತ ತಲೆಯಾಗ ಹೊಳಿತು. ಬಾತ್ರೂಮ್ ಕಟ್ಟಿಸಿ ಅಲ್ಲೇ ಯಾಕಪ್ಪ ಅಂದ್ರೆ ಓದೋದು ಬಿಟ್ರಂದ್ರೆ ದಿನ ಅಲ್ಲಿಂದ ನಡ್ಕೊಂಡು ಬಂದು ಕಷ್ಟ ಆಗ್ತೈತಿ ಅಂತ ಹಿಂಗ ಜೀವನ ನಡೀತು. ಅದಾದ್ಮೇಲೆ ಮತ್ತೆ ನಡೀತು. ಅವಾಗ ಏನ್ ಮಾಡಿದ್ರು ಅಂದ್ರೆ ಹಲಿಗೆ ಬಾರಿಸ್ಕೊತ ಬೆನ್ನು ಹಾಕ್ತಿದ್ರು. ಏನ್ರಿ ಹಲಿಗೆ ಬಾರಿಸ್ಕೊತ ಬೆನ್ನು ಹಾಕ್ತಿದ್ರು. ಯಾರ ಹೊರಗಡೆ ಹೋಗ್ತಿದ್ರಲ್ಲ ತೆಮ್ಗಿ ತಗೊಂಡು ಇಂಥವ್ರಿಗೆ ಹೆಣ್ಮಕ್ಳನ್ನ ಒಯ್ಯಲಿಲ್ಲ. ಹೆಣ್ಮಕ್ಳಿಗೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವಾಗ ಭಾಳ ಕ್ಯಾಕರಿಸಿ ಹೋಗಿದ್ರು ಮಕ್ಕಳು. ಮಾಲಿಂಗರಾಯ ಕಾಲ ಕಿತ್ತಿಲ್ಲ ಇದು ನಡೆದಂತ ಘಟನಾ. ಅವಾಗೆಲ್ಲ ಆ ಸಂಸ್ಕಾರವಂತರಾಗಿದ್ರು, ಸಂಸ್ಕಾರ ಕಲ್ತಿದ್ರು. ಈಗ ನಿಮಗೆ ಸಂಸ್ಕಾರ ಇಲ್ಲ ಅಂತ ನಾನು ಹೇಳುದಿಲ್ಲ, ಆದ್ರೆ ಸಂಸ್ಕಾರದ ಜೊತೆಯಲ್ಲಿ ನಾವು ಸ್ವಚ್ಛತೆ ಕಾಪಾಡಬೇಕಲ್ಲ. ಮನೆಗಳಿಗೆ ಹೋಗ್ತೀವಿ ನಾವು, ಈಗ ಎಲ್ಲೆಲ್ಲ ತೊಳ್ಕೊಂಡು ಬಂದು ಹಂಗ ಮನೆಗೆ ಹೋಗ್ಬಾರ್ದು. ಹೊರಗಡೆ ಹೋಗಿ ಬಂದು ಸ್ವಚ್ಛ ಕಾಲು ತೊಳ್ಕೊಂಡು ಹೋಗ್ಬೇಕು. ನಾವು ಊರಿಗೆ ಹೋಗಿದ್ದೀವಿ, ಬೆಳಗ್ಗೆ ಸ್ನಾನ ಮಾಡಿದ್ದೀವಿ, ಸ್ವಚ್ಛ ಇದೀವ್ರಿ, ಅಲ್ಲಿ ಹೋಗಿ ಬಂದ ಮೇಲೆ ನಮ್ಮ ಮನೆಗೆ ನಾವು ಹೋಗ್ಲಾಕೇನು ಅಂತ ನೀವು ಹಂಗೆ ಹೋಗೋಂಗಿಲ್ಲ. ಯಾರ ನಿಮ್ಮ ಸಂಸ್ಕಾರವಂತರಿದ್ರಿ ಅಂದ್ರೆ ಹೊರಗಡೆ ನೀರಿಡುದು, ಒಂದೊಂದು ಬಕೆಟ್ ನೀರಿಟ್ಟ ಆ ನೀರು ಪಾದ ತೊಳ್ಕೊಂಡು ಕೈ ತೊಳ್ಕೊಂಡು ಒಳಗೆ ಹೋಗ್ಬೇಕು. ಇದಕ್ಕೆ ಸಂಸ್ಕಾರ ಅಂತಾರೆ. ಮತ್ತ ಹಂಗ ನೀವು ಹೋದ್ರಿ ಅಂತಂದ್ರೆ ಅಡವ್ಯಾಗ ದೆವ್ವ ತಗೊಂಡು ಮನೆಯಾಗ ಬಿಟ್ಕೊಂಡಂಗ ಆಗ್ತದೆ. ಹೇಳಿ ನಿಮ್ಮ ಪಾದಿಗೆ ಏನಾಗಿರ್ತೈತ್ರಿ, ಆ ಮಣ್ಣ ಏನು ಹತ್ತಿ ಬಂದಿರ್ತೈತಿ ನೋಡ್ರಿ, ಅದು ಹೀನ ಸಂಸ್ಕಾರದ ಅದನ್ನ ತಗೊಂಡು ಹೋದ ನಿಮ್ಮ ಮನ್ಯಾಗ ಬಿಟ್ಕೊಂಡಂಗೆ ಆಗ್ತೈತಿ. ಅದಕ್ಕೆ ನೀವೇನ್ ಮಾಡಬೇಕು, ಪ್ರತಿಯೊಬ್ಬರು ಅಂದ್ರೆ ನಮ್ಮ ಪೂಜಾರಿಗಳ ಮನೆಯಲ್ಲಿ ಅದೊಂದು ಸ್ವಲ್ಪ ಸಂಸ್ಕಾರ ಇರ್ತೈತಿ, ಅದನ್ನ ಮಾಡ್ತಿರ್ತಾರ. ಜಂಗಮರ ಮನೆಯಲ್ಲಿ ಇರ್ತೈತಿ, ಸಾಧು ಸಂತರು ಯೋಗಿಗಳು ಇದನ್ನೆಲ್ಲ ಮಾಡ್ತಿರ್ತಾರ. ಅದನ್ನ ನಾವು ಮರ್ತಿದೀವಿ. ಹಂಗ ಹಲಿಗೆ ತಗೊಂಡು ಬಾರಿಸ್ಕೊತ ಏನು ಬೆನ್ನು ಹತ್ತಿದ್ರಲ್ಲ, ಅವನು ಓದಿ ಎಲ್ಲಿ ಬಿಡ್ತಿದ್ರು ಅಂದ್ರೆ ಜಮಖಂಡಿ ಹಚ್ಚಿಕ್ ಬಿಡ್ತಿದ್ರು. ಜಮಖಂಡಿ ಹಚ್ಚಿಕ್ ಬಿಟ್ರೆ ಅವ ಅಲ್ಲಿಂದ ನಡ್ಕೋತ, ಅವಾಗ ಬಸ್ ಇಲ್ಲ ಏನಿಲ್ಲ, ನಡ್ಕೋತ ಬಂದಂದ್ರೆ ಅವ ವ್ಯವಸ್ಥೆ ಮಾಡ್ತಿದ್ರಿ. ಹೆಣ್ಮಕ್ಳಿಗೊಂದು ತನಗೊಂದು ವ್ಯವಸ್ಥೆ ಮಾಡ್ಕೊಂಡು ಬಾತ್ರೂಮ್ ಕಟ್ಕೊಂಡು ಅಗದಿ ಆರಾಮಾಗಿ ಇರ್ತಿದ್ರು. ಹಿಂಗೆ ನಡೆದಂಥ ಘಟನೆಗಳು ಈಗ ನೀವು ಯಾಕಾಗಬಾರ್ದು? ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ಬೇಡ್ರಿ. ನೀವು ಖರೆ ಮಾಳಿಂಗರಾಯನ ಈ ಮಠಕ್ಕೆ ಬರ್ತಿದ್ರಿ ಅಂತಂದ್ರೆ ಸ್ವಚ್ಛತೆ ಕಾಪಾಡ್ರಿ. ನೀವು ಕುಂತಿರ್ತಕ್ಕಂಥ ಮಲ ಮೂತ್ರ ಎಲ್ಲ ಕೆಳಗಡೆ ಮಾಳಿಂಗರಾಯನ ಪಲ್ಲಕ್ಕಿ ಮನಿ ಐತಿ, ಅದೊಂದು ಸ್ವಲ್ಪ ತೆಗ್ಗಿನ ಆಳದಲ್ಲಿ ಐತಿ. ನೀವು ಕೂತಿರ್ತಕ್ಕಂಥ ಇದು ಎಲ್ಲಾ ಕರ್ಮವನ್ನ ಅವನ ಹತ್ರ ಹಾಗೆ ಹೊಳಿಗೆ ಹೋಗ್ತದ, ಅದನ್ನ ತೆಪ್ಪಿಸಿಕೊಂಡು ನೀವು ಬಾತ್ರೂಮ್ ಕಟ್ಟಿಸ್ಕೊಂಡು ಮನೆ ಹಾಕೊಂಡ್ರಿ. ಪೂಜಾರಿಗಳು ದಿನಂಪ್ರತಿ ನದಿಗೆ ಹೋಗ್ತಾರ, ಮಾಳಿಂಗರಾಯನಿಗೆ ಮಿಸಲ್ ನೀರು ತರ್ತಾರ. ಅವ್ರ ಕಾಲಾಗ ಪಾದರಕ್ಷೆ ಹಾಕಂಗಿಲ್ಲ, ನಡ್ಕೋತ ಬರ್ತಾರ. ನೀವು ಕೂತಲ್ಲಿ ಹಾದು ಬಂದ್ರು ಅಂತಂದ್ರ ನೀವು ಉದ್ಧಾರ ಆಗಂಗಿಲ್ಲ, ನಿಮ್ಮ ಮನೆನೂ ಉದ್ಧಾರ ಆಗಂಗಿಲ್ಲ. ಏನ್ರಿ, ನೀವು ಉದ್ಧಾರ ಆಗ್ಬೇಕಂತಿದ್ರಿ ಅಂತಂದ್ರ, ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಿದ್ರಿ ಅಂತಂದ್ರ, ಮಾಳಿಂಗರಾಯನ ನಿಜವಾದ ಭಕ್ತರ ನೀವು ಆಗಿದ್ರಿ ಅಂತಂದ್ರ ಹೊರಗಡೆ ಕುಂಡ್ರುದು ಇವತ್ತು ಬಂದ್ ಆಗ್ಬೇಕು, ನಾಳೆಯಿಂದ ಬಂದ್ ಆಗ್ಬೇಕು. ಯಾರು ಕಟ್ಟಿಸ್ಕೊಂಡಿಲ್ಲೋ ಬಾತ್ರೂಮ್ ಕಟ್ಟಿಸ್ಕೊಡ್ರಿ. ಪೂಜಾರಿ ಹಾದು ಬಂದು ಹಂಗ ಗರ್ಭಗುಡಿಯಲ್ಲಿ ಹೊಕ್ಕ ಅಂತಂದ್ರ ಅದಕ್ಕೆ ಹತ್ತಿರುವಂತ ಕರ್ಮ ನಿಮಗೇನಾದ್ರೂ ತಟ್ಟಿತು ಅಂದ್ರೆ ನಿಮ್ಮ ಜೀವನ ಅಷ್ಟ ಉಜ್ವಲವಾಗಿರಂಗಿಲ್ಲ. ಅದನ್ನು ನೀವು ತಿಳ್ಕೋಬೇಕು. ನಿಮ್ಮ ಮಕ್ಕಳು ನೀವು ಚೆನ್ನಾಗಿ ಸಂಸಾರ ಮಾಡಿ ಬಾಳಿ ಬದುಕಿ ಸಂತೋಷವಾಗಿರ್ಬೇಕಂತಿದ್ರಿ ಅಂದ್ರೆ ಇದು ಹೇಳುವುದನ್ನು ಲಕ್ಷ್ಯ ಕೊಟ್ಟು ಕೇಳಿ ನೀವು ಆಲಿಸುವಂಥವ್ರಾಗ್ರಿ. ನಿಮಗೆಲ್ಲ ಒಳ್ಳೇದಾಗಲಿ. ಏನ್ರಿ, ಮತ್ತ ಪಣ ತೊಡ್ಬೇಕ. ಹೆಂಗ್ ಪಣ ತೊಟ್ಟು ಗೆದ್ರಲ್ಲ, ಇದನ್ನ ನೀವು ಪಣ ನೀವು ಇಟ್ಕೋಬೇಕು ತಲೆ ಒಳಗಡೆ. ಏನಂತಂದ್ರೆ ಇದನ್ನ ಮಾಲಿಂಗರಾಯನ ಪುರಾಣದಲ್ಲಿ ಮಾಲಿಂಗರಾಯನ ಕಾಲ ಕೀರ್ತಿಲಿ ಇಷ್ಟು ಹೇಳ್ಯಾರು ಅಂತಂದ್ರೆ, ಮುಂಡುಗನೂರ ಸ್ಥಾನ, ಗುರುವಿನ ಸ್ಥಾನ, ಮೈಮಹಾನ್ವಿತ ಮಾಲಿಂಗರಾಯರ ಸ್ಥಾನ ಇಷ್ಟು ಗೌಪ್ಯವಾಗಿ ಐತಿ, ಇಷ್ಟೊಂದು ಶಕ್ತಿ ಹೊಂದ್ಯದ. ಈ ಶಕ್ತಿ ಹೊಂದಿರೋ ಸ್ಥಾನದಲ್ಲಿ ನಾವು ಕೂಡ ಒಂದಿಷ್ಟು ಸಂಸ್ಕಾರವಂತರಾಗಿರೋಣ. ನಾವು ಅಸಂಸ್ಕಾರವಂತರಾಗಿರೋದು ಬೇಡ. ಅದಕ್ಕೆ ನಮಗ ನಿಮ್ಮ ಊರಿನ ಪೂಜ್ಯರು, ಮಾಲಿಂಗರಾಯನ ಪೂಜ್ಯರು ಹೌದು, ಸಿದ್ಧಾರೂಢರ ಗುರುಪುತ್ರರು ಹೌದು, ಸೋಮಲಿಂಗಪ್ಪ ಅವ್ರು ಹೇಳ್ತಿದ್ರು, ನಾವು ತಿದ್ದಿ 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 ಸಾಕಾಗೈತಿ ಗಡಿಗೆ ಅವ್ರನ್ನ
ಊರು ಜನರನ್ನ ನೀವಟ್ಟ ತಿದ್ರಿ 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 ಅಂತ ನಮಗೂ ಬೋಧನೆ ಮಾಡ್ಯಾರ. ಅದಕ್ಕೆ ನಾವು ನಿಮಗೆ ಒತ್ತು ಕೊಟ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ. ಇವೆಲ್ಲ ಸಂಸ್ಕಾರಗಳನ್ನು ಒಂದೊಂದಾಗಿ ಜಾರಿಗೆ ತಗೊಂಡು ಬನ್ನಿ. ಇದರಿಂದ ನೀವು ಚೆನ್ನಾಗಿರ್ತೀರಿ, ನಿಮ್ಮ ಪರಿಸರ ಚೆನ್ನಾಗಿರ್ತದ. ಸ್ವಚ್ಛ ಭಾರತ ಅಂತಂದ್ರೆ ಮಾಲಿಂಗರಾಯನ ಹಿಂದ ಮುಂದ ಎಡಕ ಬಲಕ ರೋಡ ಮಣಿ ಎಲ್ಲ ಸ್ವಚ್ಛ ಆಗಲಿ, ನಿಮ್ಮ ಬಹಳ ಸ್ವಚ್ಛ ಆಗಲಿ, ನಿಮ್ಮ ಸಂಸಾರ ಸುಖಮಯವಾಗಲಿ, ನೀವು ಆನಂದವಾಗಿ 100 ವರ್ಷ ನಗನಗನತ್ತ ಬಾಳಿ ಬದುಕಲಿ ಅಂತ ಹೇಳ್ತಾ ಇನ್ನೊಂದು ಚಿಕ್ಕದಾದ ಘಟನೆ ಹೇಳ್ತೀನಿ ನಿಮಗೆ. ಏನು ಅಂತಂದ್ರೆ ಒಂದು ಮುದುಕಿತ್ತು, ಮಕ್ಕಳು ಎಲ್ಲ ಬ್ಯಾರೆ ಆಗಿದ್ರು. ಆ ಮುದುಕಿ ಏನು ಮಾಡ್ತಿತ್ತು ಅಂದ್ರೆ ಅದನ್ನ ಬ್ಯಾರೆ ಹಾಕಿದ್ರು. ಇದು ಒಂದು ಸಂಸ್ಕಾರ ರೀ. ಈಗಿನ ಅವ್ರ ತಾಯಿ ತಂದಿ ಮಕ್ಕಳನ್ನ ಹೆಸರಿರ್ತಾರೆ. ಮಕ್ಕಳು ಏನು ಮಾಡಿರ್ತಾರೆ ಅಂದ್ರೆ ತಾಯಿ ತಂದಿನ ಬ್ಯಾರೆ ಇಟ್ಟಿರ್ತಾರೆ. ಮುಂದೆ ಅವ್ರ ಮಕ್ಕಳು ಬಂದು ಅವ್ರನ್ನೂ ಬ್ಯಾರೆ ಇಡ್ತಾರೆ. ಹಿಂಗೆ ಕೂಡಿ ಕುಟುಂಬ ನಡೆಯಂಗಿಲ್ಲ, ಒಡಕಾಗ್ತಾವ. ಅವ್ರು ಬಂದವ್ರ ತಪ್ಪು ಏನು ಮನ್ಯಾಗಿರೋವ್ರ ತಪ್ಪು ಗೊತ್ತಿಲ್ಲ, ಬ್ಯಾರೆ ಬೇರೆ ಆಗಿರ್ತಾವ. ಇವು ಭಾಳ ಕಡಿಮೆ ಪ್ರೀತಿ ಪ್ರೇಮ ಅನ್ನೋದು. ಅದಕ್ಕೆ ಅಂತಾದ್ರಲ್ಲಿ ಒಂದು ಮುದುಕಿ ಮುಪ್ಪಾನದಲ್ಲಿ ಪತಿನೂ ಕೈ ಬಿಟ್ಟು ಹೋಗಿದ್ದ, ಮಕ್ಕಳು ಕೈ ಬಿಟ್ಟಿದ್ರು, ಮೊಮ್ಮಕ್ಕಳು ಕೈ ಬಿಟ್ಟಿದ್ರು. ಅದ್ರ ಒಂದು 10 ಗುಂಟೆದಾಗ ಬದ್ನಿ ಗಿಡ ಹಚ್ಕೊಂಡಿತ್ತು. ಬದ್ನಿ ಗಿಡ ಹಚ್ಕೊಂಡು ಬದ್ನಿಕಾಯಿ ಮಾರಕ್ಕೆ ಬರ್ತಿತ್ತ. ನಿಮ್ಮಲ್ಲೇ ಈಗ ಸಂತೆ ಆಗಾಕತ್ತೈತಿ. ಹಿಂದೆ ಸಂತಿಗೆ ಎಲ್ಲಿ ಹೋಗ್ತಿದ್ರಿ ನೀವು? ಮುಂಡಗನೂರದಿಂದ ಸಂತಿಗೆ ಎಲ್ಲಿ ಹೋಗ್ತಿದ್ರಿ? ಜಮಖಂಡಿಗೆ ಸಂತಿಗೆ ಹೋಗ್ತಿದ್ವಿ. ಆ ಜಮಖಂಡಿಗೆ ಸಂತಿಗೆ ಆ ಮುದುಕಿ ಮುಂಡಗನೂರದಿಂದ ಹೋತು. ಅಲ್ಲಿ ಸಂತಿ ಬಜಾರದಲ್ಲಿ ಬದ್ನಿಕಾಯಿ ಮಾರ್ಕೋತ ಕೂತಿತ್ತು. ದಿನಾಲು ಒಬ್ಬ ಬರ್ತಿದ್ದಾನೆ. ಬಂದ ಕೂಡಲೇ ಅವನ ಡ್ಯೂಟಿ ಏನಿತ್ತು ಅಂತಂದ್ರೆ ಮುದುಕಿ ಹತ್ರ ಬಂದು ಸುಮ್ಮ ಹೋಗ್ತಿದ್ದಿಲ್ಲ. ಅಲ್ಲಿ ಬಂದ ಕೇರೆ ಒಂದು ಏನ್ ಮಾಡ್ತಿದ್ದ? ಬದ್ನಿಕಾಯಿ ಏನು ಒಯ್ತಿದ್ದಿಲ್ಲ. ನಾವು ಪುಕಟ ಒಯ್ಯಬಾರ್ದು ಅಂತ ಮ್ಯಾಲ ಹುಯ್ಕಂತಿದ್ದ. ಕೊಳಲು ಬಡ್ಡ್ಯಾಗ ಹುಯ್ಕಂತಿತ್ತು. ಅವು ನನ್ನ ಹಾಟೆ ಅಂದ್ರಿ ಅಜ್ಜಿ. ಅಲ್ಲ, 1 ದಿನ ಅಲ್ಲ, 2 ದಿನ ಅಲ್ಲ, ದಿನಂಪ್ರತಿ ಬರ್ತಿ. ನಾ ಬುಟ್ಟಿ ಇಟ್ಕೊಂಡು ವ್ಯಾಪಾರ ಶುರು ಮಾಡಬೇಕು, ಇನ್ನೂ ಬೋಣಿ ಆಗಿರಂಗಿಲ್ಲ. ಬಂದ ಕೇರಿ ಕುಯ್ಕಂತ ಕೊಳಲು ಓದಿಸ್ತೀಯಲ್ಲ. ನೀ ಎಟ್ಟನ ಕೊಳಲು ಓದು. ನೀನ್ ಎಷ್ಟು ಓದತಿ ನೋಡ, ನಿನ್ನ ಕೊಳಲು ಊದಿದಂಗ ಒಂದೊಂದು ಬದ್ನಿಕಾಯಿ ಕೊಡ್ತೀನಂದ್ರು. ಅವಾಗ ಅಜ್ಜಿ ಹೇಳಿದಾಗ, ಅಜ್ಜಿ ನೋಡ್ ಬುಟ್ಟೆಲ್ಲ ಖಾಲಿ ಆಗಿತ್ತು. ನಾ ಭಾಳ ಅಭ್ಯಾಸ ಮಾಡಿದ್ದೀನಿ, ಯೋಗಿಗಳು ಅಭ್ಯಾಸ ಮಾಡಿದಂಗ ನಾ ಅಭ್ಯಾಸ ಮಾಡಿದ್ದೀನಿ. ಇದ್ರ ಅಭ್ಯಾಸ ನಂದ ಮ್ಯಾಲ ಹುಯ್ಕನ್ನೋದು ಬಡ್ಡ್ಯಾಗ ಅದು ಕೊಳಲು ಓದುದು, ಇದು ಅಭ್ಯಾಸ ಮಾಡಿದ್ದೀನಿ. ನನಗೆ ಯೋಗ ಸಾಧನ ಆಗೈತೆ ಅಂದವ. ಅದು ಏನು ಮಾಡ್ತಿ ಮಾಡ ನನ್ನ ಹಾಟ್ಯ ನಿನಗೆ. ನೀ ಏನು ಒಂದು ಕೊಳಲು ಓದಿಸ್ತೀನಿ ನೋಡು, ಅದಕ್ಕೆ ಒಂದೊಂದು ಬದ್ನಿಕಾಯಿ ಕೊಡ್ತೀನಿ. ನಮ್ಮ ಮ್ಯಾಲ ಹುಯ್ಕಂತಿದ್ದ ಬಡ್ಡ್ಯಾಗ ಅದು ಹುಯ್ಕಂತಿದ್ದು ಒಗಿ ಬದ್ನಿಕಾಯನವ. ಮ್ಯಾಲ ಹುಯ್ಕಂತಿದ್ದ ಬಡ್ಡ್ಯಾಗ ಅದು ಹುಯ್ಕಂತಿದ್ದು ಒಗಿ ಬದ್ನಿಕಾಯನವ. ಹಿಂಗೆ ಮುದುಕಿ ಬದ್ನಿಕಾಯಿಗಳು ಎಲ್ಲ ಖಾಲಿ ಆತ್ರಿ. ಅವಾಗ ಮುದುಕಿ ಹನಿಕಾಯಿ ಹಚ್ಬೇಕು. ನಿಂದೇನು ಬಡ್ಡ್ಯಾಗಿನ ಕೊಳಲು ಐತೋ, ಶಿವ ಕೊಟ್ಟ ಕೊಳಲು ಐತೋ, ಎಲ್ಲರಿಗೂ ಕೊಟ್ಟಂಗೆ ನಿಂದು ಕೊಟ್ಟಿಲ್ಲ. ನಿಂದೊಂದು ಬ್ಯಾರೇನೇ ಐತಿ ನೋಡು. ಹರಿದಿಗಿರಿದು ಬಾಡಿತ್ತು, ಮುಚ್ಕೊಂಡು ಹೋಗೋ ನನ್ನ ಹಾಟ್ಯ. ಬದ್ನಿಕಾಯಿಯಲ್ಲಿ ಮುಚ್ಕೊಂಡು ಹೋಗ್ಲಿ, ಬುಟ್ಟಿ ಒಂದು ಕೊಡು. ಅವಾಗ ಆ ಬುಟ್ಟಿನ ತಗೊಂಡು ಬದ್ನಿಕಾಯಿ ತಗೊಂಡು ನಾವು ಹೋಗ್ತಾನೋ. ಮುದುಕಿ ಹಂಗ ಖಾಲಿ ಬರ್ತೈತಿ. ಹಿಂಗಾಗಬಾರ್ದು ನಾಲ್ಕು ಬಂಧುಗಳೇ, ಏನ್ರಿ? ಹಿಂಗಾಗಬಾರ್ದು. ಸಂಸ್ಕಾರ ಬದ್ದಲ್ಲ ಬಹಳಷ್ಟು ಕಲಿತ್ಕೊಳ್ರಿ. ನಿಮ್ಮ ಮನೆ ಮುಂದೆ ಬಾತ್ರೂಮ್ ಕಟ್ರಿ. ಏನು ಕೊರತೆ ಇಲ್ಲ ನಿಮಗೆ, ಎಲ್ಲ ಸೌಕರ್ಯ ಐತಿ. ಪರಮಾತ್ಮ ಮಾಲಿಂಗರಾಯನಿಂದ ಎಲ್ಲ ಸೌಕರ್ಯ ಐತಿ. ಮಾಲಿಂಗರಾಯನ ಪೂಜಾರಿಗಳು ಕಾಲ ಇಟ್ರ ಅದು ಪವಿತ್ರವಾದಂಥ ಗರ್ಭಗುಡಿಯಲ್ಲಿ ಎಷ್ಟು ಸ್ವಚ್ಛತೆ ಇರ್ತದೋ ಹಂಗೆ ರೋಡಲ್ಲಿ ಹೋಗೋ ತನಕ ಸ್ವಚ್ಛತೆ ಕಾಪಾಡಿಕೊಡ್ರಿ. ನಿಮಗೆ ಬಹಳ ದೊಡ್ಡ ಪದವಿ ಸಿಗ್ತದೆ. ಬಹಳ ದೊಡ್ಡ ಸಂಸ್ಕಾರದಿಂದ ಬಹಳ ಎತ್ತರಕ್ಕೆ ನೀವು ಬೆಳಿತೀರಿ. ಮಾಲಿಂಗರಾಯ ಪರಮಾತ್ಮ ಬೀರಲಿಂಗ ದೇವರು ನಿಮಗೆ ಅಷ್ಟ ಐಶ್ವರ್ಯವನ್ನು ಕೊಡ್ಲಿ, ನಿಮ್ಮ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಲಿ, ಮತ್ತು ಎಲ್ಲ ಥರದಿಂದ ಅನುಕೂಲ ಮಾಡಿ ನಿಮ್ಮನ್ನ ಮುನ್ನಡೆಸಲಿ, ಆಶೀರ್ವಾದ ಭಂಡಾರ ಕೊಟ್ಟು ಅಂತ ಹೇಳುತ್ತಾ ನಿನ್ನೆ ನಿಮಗೊಂದು ಮಾತು ಹೇಳಿದ್ದೆ ಅಕ್ಕನ ಬಳಗ. ಏನಂದ್ರೆ ಅದಕ್ಕೆ ಅಕ್ಕನ ಬಳಗದವರಿಗೆ, ಯಾಕಂದ್ರೆ ಮುಸ್ತದಿ ಸ್ಥಾನ ಗಂಡು ಮಕ್ಕಳಿಗೆ ಕೊಟ್ಟಿಲ್ರಿ. ನಮ್ಮ ಮಾಲಿಂಗರಾಯನ ಕಾಲ ಕೀರ್ತಿಯಿಂದಲೂ ಅದು ಹೆಣ್ಮಕ್ಕಳಿಗೆ ಸಿಕ್ಕಿರುವಂತ ಚಾಜ. ಹೆಣ್ಮಕ್ಕಳು ಮುತ್ತೋದ್ಯಾನಕ್ಕೆ ಗಂಡು ಮಕ್ಕಳನ್ನ ಹೇಳಂಗಿಲ್ರಿ, ಹೆಣ್ಮಕ್ಳನ್ನ ಹೇಳ್ತಾರ. ಎಲ್ಲರೂ ಕೇಳಿರೇನು? ಗಂಡು ಮಕ್ಕಳನ್ನ ಹೇಳಿದ್ದ. ಅದಕ್ಕೆ ಮುತ್ತೋದೆತ್ತನ ಪದವಿ ಹೆಣ್ಣು ಮಕ್ಕಳಿಗೆ ಕೊಟ್ಟಾರು ಅಂತಂದ್ರೆ ನೀವು ಗರತಿ ಗಂಗವುಗಳಾಗಿ ಅದರ ನಿಮ್ಮ ಸಂಪ್ರದಾಯ ಏನೈತಲ್ಲ ಅದನ್ನ ನೀವು ಬಿಡಬಾರ್ದು. ಆರತಿ ತತ್ತಿ ಹಿಡ್ಕೊಂಡು ನೀವು ಮುಂದೆ ಬನ್ನಿ. ಇದು ಮಂಗಲದೊಂದಿಗೆ ಪುರಾಣ ಮುಕ್ತಾಯ ಆಗ್ತದ. ಇವತ್ತು ರವಿವಾರ,
ಇರೋದರಿಂದ 4ನೇ ದಿನದ ಪ್ರವಚನ ಮುಕ್ತಾಯ ಆಯಿತು. ನಾಳಿನ ದಿನ 5ನೇ ದಿನ ಸೋಮವಾರ. ಮತ್ತು ನಿಮಗೆ ಗೊತ್ತಲ್ಲ, ನಾಳೆ ಗುಡಿಯನ್ನು ತೊಳಿತಾರೆ, ಸ್ವಚ್ಛ ಮಾಡ್ತಾರೆ. ಹಂಗೆ ನಿಮ್ಮ ಮನೆಗಳದು ಮನೆ ಶ್ರಾವಣ ಬಂದಾಗ ತೊಳೆದಿರೋ ಬಿಟ್ಟರೆ ಒಬ್ಬೊಬ್ರು ಕೆಲಸದಾಗ ಅದನ್ನು ಒಟ್ಟು ನಾಳೆ ದಿವಸ, ಯಾಕಂದ್ರೆ ಇವತ್ತು ತೊಳ್ಕೊರಿ, ತೊಳೆದು ಸ್ವಚ್ಛ ಮಾಡ್ರಿ. ಪೂಜಾರಿಗಳು ಮನೆಗೆ ಬರ್ಬೇಕಂದ್ರೆ, ಮಹಾತ್ಮರ ಮನೆಗೆ ಬರ್ಬೇಕಂದ್ರೆ, ಸಿದ್ಧರ ಮನೆಗೆ ಬರ್ಬೇಕಂದ್ರೆ ನೀವು ಹಾಸ್ಕೊಂಡು ಕೂತು ನೀವು ಮಾಡ್ಕೊಂಡು ಎದ್ದು ಆ ಎಲ್ಲ ಕೊಳೆಯನ್ನ ತಗೊಂಡು ಬಂದು ಹಾಸಿ ಅದ್ರ ಮ್ಯಾಲ ಕುಂಡ್ರಿಸ್ರಿ ಅಂತಂದ್ರೆ ಆ ಎಲ್ಲ ಪಾಪಗಳು ನಿಮ್ಗೆ ಸುತ್ಕೋತಾವ ಏನ್ರಿ. ಅದಕ್ಕೆ ನಿಮ್ಮ ಮನೆಯಾಗಿನ ಹಾಸಿಗೆ ಹೊಂದಿಕೆ ಎಲ್ಲ ಸ್ವಚ್ಛ ಇರಬೇಕು. ಅವಾಗ ಪೂಜ್ಯರ ಮನೆಗೆ ಬರಬೇಕು. ಶ್ರಾವಣ ತಿಂಗಳದಾಗ ಸ್ವಾಮಿಗಳನ್ನ ಪೂಜ್ಯರನ್ನ ಉಳಿಸೋದು ಅಂತಂದ್ರೆ ಸುಮ್ಮನೆ ಅಲ್ಲ, ಮನೆಗೆ ಪೂಜ್ಯರನ್ನ ಉಣಿಸ್ತೀರಿ ಇಲ್ಲಂತಲ್ಲ, ಅದು ಬಹಳ ದೊಡ್ಡ ಸಂಸ್ಕಾರ ನಿಮ್ಮಲ್ಲಿ ಐತಿ. ಅದರ ಜೊತೆಗೆ ಹಾಸಿಗೆಗಳು ಕೊಳೆಯಾಗಿರಬಾರ್ದು, ಅದು ನೀವು ಉಂಡು ತಿಂದು ತಟ್ಟಿ ಇರಬಾರ್ದು. ಒಂದು ಸೆಪ್ರೇಟ್ ತಟ್ಟಿ ಇಟ್ಕೊಂಡು ಮಾಳಿಂಗರಾಯನ ಆಳು ಮಕ್ಕಳು, ಯಾಕಂದ್ರೆ ಅವರು ಹಿಂದಿನ 12 ವರ್ಷ ಸುದ್ದಿ ಹೇಳ್ಯಾರು, ಮುಂದಿನ 12 ವರ್ಷ ಸುದ್ದಿ ಹೇಳ್ಯಾರು. ಅಷ್ಟೇ ಅಲ್ಲ, ಈಗ ಸದ್ಯ ಕೂಡ ಒಂದು 3 ವರ್ಷ ಅಲ್ಲ, ಕೋಟಿ ವರ್ಷದ ಹತ್ತಿ ಕಡೆ ಸುದ್ದಿ ಹೇಳೋರು ಯಾರಾದರೂ ಈ ಜಗತ್ತಿನಲ್ಲಿ ಇದ್ರು ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಮಾಳಿಂಗರಾಯನ ಅಂಶಿಕರು ಮಾತ್ರ ಹೇಳ್ತಾರ, ಯಾರು ಹೇಳಂಗಿಲ್ಲ. ಬೀರ್ಲಿಂಗ ಇಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಬೀರ್ಲಿಂಗನ ಗೂಳಿಗಳಿಗೆ ಮೇಯಾಗಿ ದೇವ್ರು ಬರಬೇಕು, ಅಲಗು ಹೊಡ್ಕೋಬೇಕು ಅಂದ್ರೆ ಅದೆಲ್ಲ ಮಾಲಿಂಗರಾಯನ ಆಶೀರ್ವಾದ ಐತಿ. ಮಾಲಿಂಗರಾಯ ಮಾಡಿಬಿಟ್ಟು ಆದದ್ದು. ಹಿಂದೆ ಮಾಲಿಂಗರಾಯನ ಧರ್ಮ ಹೆಂಗಿತ್ತೋ ಹಂಗ ನಿಮ್ಮ ಮುಂಡಗನೂರು ಮಾಲಿಂಗರಾಯನ ಧರ್ಮ ಹಂಗ ಉಳಿಲಿ ಅಂತ ನಿಮಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮ ಮನೆಯನ್ನ ಸ್ವಚ್ಛ ಮಾಡ್ರಿ, ನಿಮ್ಮ ಮನೆ ತೊಳಿರಿ, ನಿಮ್ಮ ಮನೆ ಬಾಂಡೆ ಪಾತ್ರೆ ಅಂತೀರಿ ನೋಡಿ ಅವೆಲ್ಲ ತೊಳಿರಿ, ಸ್ವಚ್ಛ ಮಾಡಿ ಮಾತುಮರಿಗೆ ಒಂಥರ ಇಟ್ಕೊಳ್ರಿ. ಬಂದದ್ದು ನೀವು ಹಾಸಿದ್ದ ಇಟ್ಕೋಬೇಡ್ರಿ. ನಿಮ್ಮ ಮನ್ಯಾಗ ಇರ್ಲಿಲ್ಲ ಬರ್ತಾನ ಮಾಡಿತ್ತು ಅಂದ್ರೆ ಅದನ್ನು ತೊಳೆದು ಹಾಸಿ ಅವರಿಗೆ ಕುಂಡ್ರಿಸಿ ಪ್ರಸಾದ ಆಗಲಿ ನೀರಾಗಲಿ ಕೊಡ್ರಿ, ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ಪಾದ ಪೂಜೆ ಮಾಡ್ಕೊಳ್ರಿ. ಶ್ರಾವಣ ತಿಂಗಳಂತಿ ಪೂಜೆಗಳು ಹೋದ ಜಂಗಮರನ್ನು ಓದ, ಯೋಗ್ಯವಾದ ಜಂಗಮರನ್ನು ಓದ, ನಮ್ಮ ಯೋಗ್ಯವಾದ ಮಾಲಿಂಗರಾಯರನ್ನ ಪೂಜ್ಯರನ್ನು ಓದ್ಬಿಟ್ಟು ಪಾದ ಪೂಜೆ ಮಾಡ್ಕೊಂಡು ನೀವೇನಾದ್ರೂ ಆ ಪಾದ ಪೂಜೆದ ನೀರು ಕುಡಿದ್ರಿ ಅಂತಂದ್ರೆ ಏನ್ರಿ, ಕುಡಿದ್ರಿ ಅಂತಂದ್ರೆ ನಿಮ್ಮ ಮನೆಗಳಿಗೆ ಹೊಡೆದ್ರಿ ಅಂತಂದ್ರೆ, ನಿಮ್ಮ ಭೂಮಿಯಾಗ ಹೊಡೆದ್ರಿ ಅಂತಂದ್ರೆ ಬೆಳಿ ಬರಲಾರ್ದ ಬೆಳಿ ಬರ್ತದ. ನಿಮ್ಮ ಮಕ್ಕಳು ನೀವು ಹೂ ಅರಳಿದಂಗ ಅರಳ್ತೀರಿ. ಅಟ್ಟ ಶಕ್ತಿ ಮಹಾಲಿಂಗರಾಯನ ಪೂಜಾರಿಗಳ ಪಾದದಲ್ಲೈತಿ. ಪಾದ ಪೂಜಾ ಶ್ರವಣದಲ್ಲಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮಂಗಲದ ಒಂದಿಗೆ ಮುಕ್ತಾಯವನ್ನ ಮಾಡೋಣ. ಹರಂ ಸನಾವವತು ಸನಹೋ ಭುನಕ್ತು ಸಹ ವೀರ್ಯಂಕರವಾವಹೇ ತೇಜಸ್ವಿ ನಾಮಧೀತಮಸ್ತು ಮಹಾವಿದ್ವಿಷಾವಹೇ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವ.